Hello everyone, welcome our education channel We Learn Together. ಈ ವಿಡಿಯೋದಲ್ಲಿ ಕನ್ನಡ ಬೋಧನಾ ಶಾಸ್ತ್ರದ ಕೆಲವೊಂದಿಷ್ಟು ಬಹುಮುಖ್ಯ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಕನ್ನಡ ಬೋಧನಾ ಶಾಸ್ತ್ರ ಅಂದರೆ ಈಗೇನು ನೀವು TAT ಎಕ್ಸಾಮನ್ನು ಬರೀಲಿಕ್ಕಿದ್ದೀರಿ, ಅದರಲ್ಲಿ ಕನ್ನಡ, ಇಂಗ್ಲೀಷ್, ಸೈಕಾಲಜಿ ಹಾಗೆ ನಿಮ್ಮ ಸಬ್ಜೆಕ್ಟ್ಗಳು 4 ಸಬ್ಜೆಕ್ಟ್ಗಳಿರುತ್ತೆ. ಕನ್ನಡದಲ್ಲಿ 30 ಅಂಕ, ಇಂಗ್ಲೀಷ್ನಲ್ಲಿ 30 ಅಂಕ, ಏನು ಸೈಕಾಲಜಿ ಎಜುಕೇಷನ್ ಸೈಕಾಲಜಿಯಲ್ಲಿ 30 ಅಂಕ, ಹಾಗೆ ಉಳಿದಂತಹ ನಿಮ್ಮ ಸಬ್ಜೆಕ್ಟ್ನಲ್ಲಿ 60 ಅಂಕಗಳಿರುತ್ತೆ ಅನ್ನೋದು ತಿಳಿದಿದೆ. ಈ ಕನ್ನಡದ 30 ಅಂಕಗಳನ್ನು ಮತ್ತೆ 2 ಭಾಗಗಳಾಗಿ ಡಿವೈಡ್ ಮಾಡ್ತಾರೆ. ಒಂದು ಪಠ್ಯ ಅಥವಾ ಪದ್ಯ ಪಠ್ಯ ಹಾಗೂ ಪದ್ಯವನ್ನು ನೀಡಿ ಅದರ ಒಂದು ಗ್ರಹಿಕೆಗೆ 15 ಮಾರ್ಕ್ಸ್ಗಳನ್ನ ಇಡ್ತಾರೆ. ಇನ್ನು ಉಳಿದಂತೆ ಕನ್ನಡ ಗ್ರಾಮರ್ ಮತ್ತು ಬೋಧನಾ ಶಾಸ್ತ್ರಕ್ಕೆ ಪೆಡಾಗೋಜಿಗೆ ಸಂಬಂಧಪಟ್ಟಂತೆ 15 ಅಂಕಗಳನ್ನು ಇಡ್ತಾರೆ. ಇವೆಲ್ಲವನ್ನು ಈ ಏನು ಪಠ್ಯ ಅಥವಾ ಮತ್ತು ಏನು ಪದ್ಯ ಇರುತ್ತೆ ಅದರ 15 ಅಂಕಗಳನ್ನು ಅಲ್ಲೇ ನೋಡಿ ಬರಿಬಹುದು. ಇನ್ನು ಉಳಿದಂತಹ 15 ಅಂಕಗಳಿಗೆ ಸ್ವಲ್ಪ ಸ್ಟಡಿಯನ್ನು ನಾವು ಮಾಡಬೇಕಾಗತ್ತೆ ಕನ್ನಡ ಬೋಧನಾ ಶಾಸ್ತ್ರಕ್ಕೆ. ಇದೇ ರೀತಿಯಾಗಿ ಇಂಗ್ಲೀಷ್ನಲ್ಲೂ ಸಹ ಅದೇ ರೀತಿಯಾಗಿ ಬರುವಂಥದ್ದು. ಇಲ್ಲಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಬೋಧನಾ ಶಾಸ್ತ್ರದ ಬಹುಮುಖ್ಯ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ನಾವು. ಇದು ಪ್ರೀವಿಯಸ್ ಕೆಲವೊಂದಿಷ್ಟು ಇಯರ್ಗಳೇನಿದ್ದಾವೆ ಅವುಗಳಲ್ಲಿ ಕೇಳದಂತಹ ಪ್ರಶ್ನೆಗಳಾಗಿರುವಂಥದ್ದು. ಪ್ರೀವಿಯಸ್ ಕೇಳಿದಂತಹ ಪ್ರಶ್ನೆಗಳನ್ನು ಇಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಮತ್ತೆ ಪ್ರಶ್ನೆಗಳನ್ನು ಕೇಳಿದಾಗ ಯಾವ ಉತ್ತರ ಸಮಂಜಸವಾಗಿ ಬರುತ್ತೆ, ಸಮಂಜಸವಾಗಬಹುದು ಅನ್ನುವಂಥದ್ದನ್ನು ಕೆಲವೊಂದಿಷ್ಟು ಕ್ವಶನ್ಗಳನ್ನು ನೀವು ನೋಡಿದಾಗ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ವಿಡಿಯೋ ಬಹಳಷ್ಟು ಇಂಪಾರ್ಟೆಂಟ್ ಇರೋದ್ರಿಂದ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ನೋಡಿ. ಅದರ ಜೊತೆಯಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಅಥವಾ ನ್ಯೂ ಯೂಸರ್ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಕ್ವಶನ್ ಏನಿದೆ ಅನ್ನೋದನ್ನು ನೋಡ್ತಾ ಹೋದರೆ, ಭಾಷಾ ಬೋಧನೆ ಮತ್ತು ಕಲಿಕೆಯಲ್ಲಿ ಅವಶ್ಯಕವಾಗಿ ಪಾಲಿಸಬೇಕಾದ ನಿಯಮ ಯಾವುದು? ಭಾಷೆಯ ಬೋಧನೆ, ಭಾಷೆಯನ್ನು ನಾವು ಟೀಚಿಂಗ್ ಮಾಡ್ತಾ ಇದ್ದೇವೆ ಅಂದರೆ, ಹಾಗೆ ಒಂದು ಭಾಷೆಯನ್ನು ಲರ್ನಿಂಗ್ ಮಾಡ್ತಾ ಇದ್ದೇವೆ ಅಂದರೆ ನಾವು ಯಾವ ಅಂಶವನ್ನು ಅಥವಾ ಯಾವ ನಿಯಮವನ್ನು ಪಾಲಿಸಬೇಕು? ಕಂಠಪಾಠ ಮತ್ತು ಪುನರಾವರ್ತನೆಯ ನಿಯಮ, ಅನುಕರಣೆ ಮತ್ತು ಅಭ್ಯಾಸದ ನಿಯಮ, ಸಿದ್ಧತೆ ಮತ್ತು ಪ್ರೇರಣಾ ನಿಯಮ, ಹಾಗೆ ಅನುವಂಶೀಯತೆ ಮತ್ತು ಅನುಭವದ ನಿಯಮ. ಭಾಷೆಯನ್ನು ನಾವು ಕಲಿತಾ ಇದ್ದೇವೆ, ಭಾಷೆಯನ್ನು ನಾವು ಬೋಧನೆಯನ್ನು ಮಾಡ್ತಾ ಇದ್ದೇವೆ ಅಂದರೆ ಅಲ್ಲಿ ನಾವು ಯಾವ ನಿಯಮವನ್ನು ಪಾಲನೆ ಮಾಡಬೇಕಾಗತ್ತೆ? ಅಲ್ಲಿ ನಾವು ಅನುಕರಣೆ ಹಾಗೂ ಅಭ್ಯಾಸದ ನಿಯಮವನ್ನು ಪಾಲನೆ ಮಾಡಬೇಕಾಗತ್ತೆ. ಅನುಕರಣೆ ಹಾಗೂ ಅಭ್ಯಾಸದ ನಿಯಮ. ಈ ಕಂಠಪಾಠ ಮತ್ತು ಪುನರಾವರ್ತನೆ ಏನಿದೆ, ಈ ಕಂಠಪಾಠವನ್ನು ಯಾವಾಗಲೂ ಒಂದು ಭಾಷೆ ಆಗಿರಲಿ ಈ ಒಂದು ಬೋಧನಾ ಕಲಿಕಾ ಸಿದ್ಧಾಂತಗಳಲ್ಲಿ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಕಂಠಪಾಠಕ್ಕೆ ಕೊಡೋದಿಲ್ಲ. ಪುನರಾವರ್ತನೆ ಇಂಪಾರ್ಟೆಂಟ್ ಆಗುತ್ತೆ, ಆದರೆ ಕಂಠಪಾಠ ಅನ್ನುವಂಥದ್ದಿಲ್ಲ. ಭಾಷೆಯನ್ನು ಕಲೀಲಿಕ್ಕೆ ನಾವು ಅದರ ಕುರಿತಾಗಿ ಅನುಕರಣೆಯನ್ನು ಮಾಡಬೇಕಾಗತ್ತೆ, ಹಾಗೆ ಅದನ್ನು ಪದೇ ಪದೇ ಅಭ್ಯಾಸವನ್ನು ಮಾಡಬೇಕಾಗತ್ತೆ. ಆಗ ಮಾತ್ರ ನಮಗೆ ಭಾಷಾ ಕಲಿಕೆ ಸುಲಭವಾಗಿ ಆಗುತ್ತೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಸಾಕ್ರೆಟಿಸ್ ಪದ್ಧತಿ ಎಂದೇ ಹೆಸರಾಗಿರುವ ಪದ್ಧತಿ ಯಾವುದು? ಅನ್ವೇಷಣಾ ಪದ್ಧತಿ, ಪ್ರಶ್ನೋತ್ತರ ಪದ್ಧತಿ, ನಿಗಮನ ಪದ್ಧತಿ, ಹಾಗೆ ಸ್ವಯಂ ಬೋಧಿನಿ ಪದ್ಧತಿ. ಯಾವ ಪದ್ಧತಿಯನ್ನು ಸಾಕ್ರೆಟಿಸ್ ಪದ್ಧತಿ ಅಂತ ಹೇಳಿ ಕರೀತಾರೆ? ಸರಿಯಾದಂತಹ ಉತ್ತರ ಇಲ್ಲಿ ಪ್ರಶ್ನೋತ್ತರ ಪದ್ಧತಿ ಏನಿದೆ ಇದನ್ನು ಸಾಕ್ರೆಟಿಸ್ ಪದ್ಧತಿ ಅಂತ ಹೇಳಿ ಕರೆಯುವಂಥದ್ದು. ಅನುಗಮನ, ನಿಗಮನ ಇದೆರಡು ಪದ್ಧತಿಗಳು ಭಾಷಾ ಬೋಧನಾ ಶಾಸ್ತ್ರದಲ್ಲಿ ಪ್ರಮುಖವಾಗಿ ಬರುವಂಥವಾಗಿವೆ. ಮೂರನೇ ಪ್ರಶ್ನೆ, ಪ್ರಾಥಮಿಕ ಹಂತದಲ್ಲಿ ಓದು ಬರಹ ಕಲಿಸಲು ಅಳವಡಿಸಬೇಕಾದ ಕ್ರಮ ಯಾವುದು? ಅನುಕರಣೆ ಮತ್ತು ಅಭ್ಯಾಸಗಳು, ದೋಷವನ್ನು ಗುರುತಿಸುವುದು, ಕಾಗುಣಿತವನ್ನು ಪರಿಗಣಿಸದೆ ಅಭ್ಯಾಸ ಮಾಡಿಸುವುದು, ಯಾಂತ್ರಿಕವಾಗಿ ಕಲಿಸುವುದು. ಪ್ರಾಥಮಿಕ ಹಂತದಲ್ಲಿ ಮಗು ಪ್ರಾಥಮಿಕ ಹಂತದಲ್ಲಿದೆ ಅಂದಾಗ ಆ ಮಗುವಿಗೆ ಓದಲಿಕ್ಕೆ ಬರೀಲಿಕ್ಕೆ ನಾವು ಕಲಿಸ್ತಾ ಇದ್ದೇವೆ ಅಂದರೆ ಅಲ್ಲಿ ಯಾಂತ್ರಿಕವಾಗಿ ಕಲಿಸೋದಂತೂ ಸಾಧ್ಯವಾಗೋದಿಲ್ಲ. ಕಲಿಕೆ ಯಾವಾಗಲೂ ಯಾಂತ್ರಿಕವಾಗಿ ಆಗಬಾರದು. ಕಾಗುಣಿತವನ್ನು ಪರಿಗಣಿಸದೆ ನಾವು ಅಭ್ಯಾಸವನ್ನು ಮಾಡಿಸ್ತಾ ಹೋದ್ವಿ ಅಂದರೆ ಆ ಅಭ್ಯಾಸವೇ ಮಗುವಿಗೆ ರೂಢಿಯಾಗುತ್ತೆ. ಮುಂದೊಂದು ದಿನ ಕಾಗುಣಿತದ ತಪ್ಪನ್ನೇ ಮಗು ಮಾಡ್ತಾ ಹೋಗುತ್ತೆ. ದೋಷವನ್ನೇ ನಾವು ಗುರುತಿಸ್ತಾ ಹೋದ್ವಿ ಮಗುವಿದು ಅಂದರೆ ಅಲ್ಲಿ ಸರಿ ಮಾಡಲಿಕ್ಕೆ ಅಥವಾ ಆ ಮಗುವಿನ ಮೇಲೆ ನೆಗೆಟಿವ್ ಬೀರುತ್ತೆ. ಅನುಕರಣೆ ಹಾಗೂ ಅಭ್ಯಾಸ, ಮಗುವಿಗೆ ಅನುಕರಣೆಯನ್ನು ಮಾಡಲಿಕ್ಕೆ ಹೇಳಬೇಕು. ನಾವು ಯಾವ ರೀತಿಯಾಗಿ ಬರೆದಿದ್ದೆವೋ ಅದೇ ರೀತಿಯಾಗಿ ಬರವಣಿಗೆಯನ್ನು ಕೊಡುವಂಥದ್ದಾಗಿರ್ಬೋದು. ಹಾಗೆ ಒಂದೇ ರೀತಿಯಾದಂತಹ ಶಬ್ದಗಳನ್ನು ಹೊಂದಿರುವಂತಹ, ಒಂದೇ ರೀತಿಯಾದಂತಹ ಅಕ್ಷರಗಳನ್ನು ಹೊಂದಿರುವಂತಹ ಶಬ್ದಗಳನ್ನು ಪುನಃ ಪುನಃ ಬರೀಲಿಕ್ಕೆ ಕೊಡುವಂಥದ್ದು. ಈ ರೀತಿಯನ್ನಾಗಿ ಮಾಡಿ ಓದು ಬರಹವನ್ನು ಕಲಿಸಬಹುದಾಗಿದೆ ನಾವು. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ, ಅಕ್ಷರ ಮತ್ತು ಪದ ಜೋಡಣೆ ಕಲಿಸುವ ಪ್ರಮುಖ ಸಾಧನ? ಉಕ್ತಲೇಖನ,
ಚಿತ್ರ ಬರೆಯುವ ಅಭ್ಯಾಸ, ಪದಕೋಶಗಳ ಅಭ್ಯಾಸ, ಕಾಫಿ ಪುಸ್ತಕ ಅಭ್ಯಾಸ. ಅಕ್ಷರ ಮತ್ತು ಪದಗಳ ಜೋಡಣೆಯನ್ನ ಮಗುವಿಗೆ ಕಲಿಸಬೇಕು. ಅಕ್ಷರ ಪದಗಳು ಜೋಡಣೆಯಾಗಿ ಹೇಗೆ ಒಂದು ಶಬ್ದ ಉಂಟಾಗುತ್ತೆ, ಹೇಗೆ ಒಂದು ಶಬ್ದವನ್ನ ನಾವು ಬರೀಬೇಕು ಅನ್ನುವಂಥದ್ದನ್ನ ಮಗುವಿಗೆ ಕಲಿಸಬೇಕು. ಅಂದ್ರೆ ಅಲ್ಲಿ ಹೆಚ್ಚು ಉಪಯುಕ್ತ ಆಗುವಂತಹ ಸಾಧನ ಕಾಪಿ ಪುಸ್ತಕ ಅಭ್ಯಾಸ. ಕಾಪಿ ಪುಸ್ತಕ ಅಭ್ಯಾಸ ಅಂದ್ರೆ ನಾವೇನು ಕಾಪಿ ರೈಟಿಂಗ್ ಅನ್ನ ಕೊಡ್ತೇವೆ ಮಕ್ಕಳಿಗೆ, ಹೌದು 2 ಲೈನ್ನ ಪಟ್ಟಿಗಳಲ್ಲಿ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗಲಿ ಅನ್ನೋ ಕಾರಣಕ್ಕಾಗಿ ಮತ್ತು ಅಕ್ಷರಗಳು ತಿಳಿಲಿ ಅನ್ನೋ ಕಾರಣಕ್ಕಾಗಿ. ಹಾಗೆ ಇನ್ನು ಉಳಿದಂತಹ ಭಾಷೆಗಳಲ್ಲಿ ಇಂಗ್ಲಿಷ್ನಲ್ಲಾದರೆ 4 ಲೈನ್, ಹಿಂದಿಯಲ್ಲಾದರೆ 3 ಲೈನ್ಗಳನ್ನ ನೀಡ್ತಾ ಹೋಗುವಂಥದ್ದು. ನೆಕ್ಸ್ಟ್ 5ನೇ ಪ್ರಶ್ನೆ, ಸೂಕ್ಷ್ಮ ವಾಚನ ಎಂದರೆ ಪಠ್ಯದ ಮುಖ್ಯಾಂಶಗಳನ್ನು ಓದುವುದು, ವೇಗವಾಗಿ ಓದುವುದು, ವಿಮರ್ಶಾತ್ಮಕ ದೃಷ್ಟಿಯಿಂದ ಓದುವುದು, ಹಾಗೆ ನಿರ್ದಿಷ್ಟ ಮಾಹಿತಿ ಅಂಶವನ್ನು ಅನ್ವೇಷಿಸಲು ಓದುವುದು. ಸೂಕ್ಷ್ಮ ವಾಚನ, ಮೈಕ್ರೋ ರೀಡಿಂಗ್ ಅಥವಾ ಮ್ಯಾಕ್ರೋ ರೀಡಿಂಗ್ ಹೇಳುವಂಥದ್ದು. ಸೂಕ್ಷ್ಮ ವಾಚನ ಅನ್ನುವಂಥದ್ದು ಸಂಬಂಧಪಟ್ಟಿರುವಂಥದ್ದು ಯಾವುದಕ್ಕೆ? ನಿರ್ದಿಷ್ಟ ಮಾಹಿತಿ ಅಥವಾ ಅಂಶವನ್ನ ಅನ್ವೇಷಣೆಯನ್ನ ಮಾಡಲಿಕ್ಕೆ. ಯಾವುದೇ ಒಂದು ಪಠ್ಯ ಭಾಗದಲ್ಲಿ ಇರುವಂತಹ ಕೆಲವೊಂದಿಷ್ಟು ನಿರ್ದಿಷ್ಟ ಮಾಹಿತಿಗಳು ನಮಗೆ ಬೇಕಾಗಿದೆ ಅಂದರೆ ಇದೇ ಕನ್ನಡ ಒಂದು TET ಎಕ್ಸಾಮ್ನಲ್ಲಿಯೇ ಫಸ್ಟ್ 15 ಪ್ರಶ್ನೆಗಳು ಒಂದು ಪಠ್ಯದ ಮೇಲೆ ಪ್ರಶ್ನೆಗಳಿರುತ್ತೆ ಅನ್ನುವಂಥದ್ದನ್ನು ತಿಳಿಸಾಗಿದೆ. ಆ ಪಠ್ಯದ ಮೇಲಿನ ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕುವಂತಹ ಏನು ಕಾರ್ಯ ಇದೆ ಅದು ಸೂಕ್ಷ್ಮ ವಾಚನಕ್ಕೆ ಬರುತ್ತೆ. ಪರ್ಟಿಕ್ಯುಲರ್ ಆಗಿ ನೀವು ಉತ್ತರವನ್ನ ಹುಡುಕ್ಲಿಕ್ಕಾಗಿ ಅಥವಾ ನಿರ್ದಿಷ್ಟ ಮಾಹಿತಿಯನ್ನ ಹುಡುಕ್ಲಿಕ್ಕಾಗಿ ಅಲ್ಲಿ ಓದ್ತಾ ಇರ್ತೀರಾ, ಅದಕ್ಕಾಗಿ ಇದನ್ನು ಸೂಕ್ಷ್ಮ ವಾಚನ ಅಂತ ಕರೆಯುವಂಥದ್ದು. ನೆಕ್ಸ್ಟ್ 6ನೇ ಪ್ರಶ್ನೆ, ಉತ್ತಮ ಮಾತುಗಾರಿಕೆ ಕೌಶಲ ಬೆಳೆಸುವ ಚಟುವಟಿಕೆ. ಕಾಪಿ ಪುಸ್ತಕ ಅಭ್ಯಾಸ, ಪಾತ್ರಾಭಿನಯ ಚಟುವಟಿಕೆ, ದಿನಪತ್ರಿಕೆಗಳ ಸಂಗ್ರಹ, ವ್ಯಾಕರಣ ನಿಯಮಗಳ ಕಂಠಪಾಠ. ಪುನಃ ಇಲ್ಲಿ ಕಂಠಪಾಠ ಅನ್ನುವಂಥದ್ದು ಬಂತು. ಸೊ ಆ ಆಪ್ಷನ್ನೇ ನಾವು ಡಿಲೀಟ್ ಮಾಡಬಹುದು, ಕಂಠಪಾಠ ಅನ್ನುವಂಥದ್ದನ್ನ ನೀಡುವ ಹಾಗಿಲ್ಲ. ಇನ್ನು ಕಾಪಿ ಪುಸ್ತಕ ಅಭ್ಯಾಸದಲ್ಲಿ ಅಕ್ಷರ ಮತ್ತು ಪದಗಳ ಜೋಡಣೆಯನ್ನು ನಾವು ನೋಡ್ಬೋದಾಗಿದೆ. ಅಕ್ಷರ ಪದಗಳ ಜೋಡಣೆ. ದಿನಪತ್ರಿಕೆಗಳ ಸಂಗ್ರಹದಲ್ಲಿ ಮಗು ಕ್ರಿಯಾಶೀಲವಾಗಿ ಚಟುವಟಿಕೆಯಿಂದಿರುತ್ತೆ ಹೊರತು ಅಲ್ಲಿ ಯಾವುದೇ ಮಾತುಗಾರಿಕೆ ಕಂಡು ಬರೋದಿಲ್ಲ. ಹಾಗಾಗಿ ಮಾತುಗಾರಿಕೆ ಕಂಡು ಬರುವಂಥದ್ದು ಪಾತ್ರಾಭಿನಯ. ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತ ಪಾತ್ರವನ್ನ ಮಗುವಿಗೆ ನೀಡಿ ಆ ಪಾತ್ರದ ಬಗೆಗೆ ಕೆಲವೊಂದಿಷ್ಟು ಡೈಲಾಗ್ಗಳನ್ನ ಕೊಟ್ಟು ಅದನ್ನ ಅಭಿನಯ ಮಾಡಿ ತೋರಿಸುವಂತಹ ಒಂದು ಕೆಲಸವನ್ನ ಕೊಟ್ರೆ ಅಲ್ಲಿ ಉತ್ತಮ ಮಾತುಗಾರಿಕಾ ಕೌಶಲ್ಯ ಬೆಳೆಯುತ್ತೆ. ನೆಕ್ಸ್ಟ್, ಇದು ಗದ್ಯ ಬೋಧನೆಯ ಪ್ರಮುಖ ಉದ್ದೇಶ. ಗದ್ಯ ಬೋಧನೆಯ ಪ್ರಮುಖ ಉದ್ದೇಶ ಆಪ್ಷನ್ ಏನೇನಿದೆ? ಓದು, ಬರಹ, ಗ್ರಹಿಕೆ ಮತ್ತು ಅಭಿವ್ಯಕ್ತಿ ಸಾಮರ್ಥ್ಯವನ್ನ ಬೆಳೆಸುವುದು, ಆನಂದ, ಸೌಂದರ್ಯ ಪ್ರಜ್ಞೆ, ರಸಸ್ವಾದನೆಯನ್ನ ಮೂಡಿಸುವುದು, ಗಾಯನ, ಅಭಿನಯ ಕೌಶಲ್ಯಗಳಲ್ಲಿ ತರಬೇತಿಯನ್ನ ನೀಡುವುದು, ಗದ್ಯದಲ್ಲಿನ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಠಪಾಠ ಮಾಡಿಸುವುದು. ಅಗೇನ್ ಇಲ್ಲಿ ಕಂಠಪಾಠ ಅನ್ನುವಂಥದ್ದು ಬಂತು, ಆ ಆಪ್ಷನ್ ಅನ್ನು ನೀವು ಡಿಲೀಟ್ ಮಾಡಬಹುದು. ಇನ್ನು ಉಳಿದಂತಹ 3 ಆಪ್ಷನ್ಗಳಲ್ಲಿ ಆನಂದ, ಸೌಂದರ್ಯ ಪ್ರಜ್ಞೆ, ರಸಸ್ವಾದನೆಯನ್ನ ಮೂಡಿಸುವಂಥದ್ದು ಗದ್ಯ ಆಗೋದಿಲ್ಲ, ಬದಲಾಗಿ ಪದ್ಯ ಆಗತ್ತೆ. ಅದೇ ರೀತಿ ಗಾಯನ, ಅಭಿನಯ ಕೌಶಲ್ಯವನ್ನು ತಿಳಿಸುವಂಥದ್ದು ಪದ್ಯ ಆಗತ್ತೆ. ಉಳಿದಿರುವಂಥದ್ದು ಆಪ್ಷನ್ 1 ಓದು, ಬರಹ, ಗ್ರಹಿಕೆ ಮತ್ತು ಅಭಿವ್ಯಕ್ತಿ ಸಾಮರ್ಥ್ಯವನ್ನ ಬೆಳೆಸುವಂಥದ್ದು. ಇದು ಗದ್ಯ ಬೋಧನೆ ಮಾಡುವುದರ ಒಂದು ಪ್ರಮುಖ ಉದ್ದೇಶ ಆಗಿದೆ. ನೆಕ್ಸ್ಟ್, ಗಮಕ ಕಲೆ ಎಂಬುದು ಪದ್ಯದ ರೂಪಾಂತರ, ಪದ್ಯದ ವಿಮರ್ಶೆ, ಕಾವ್ಯದ ಗಾಯನ, ಕವಿಯ ಸ್ಫೂರ್ತಿ. ಸರಿಯಾದ ಉತ್ತರ ಇಲ್ಲಿ ಕಾವ್ಯದ ಗಾಯನ ರೂಪ. ಇದನ್ನ ಗಮಕ ಕಲೆ ಅಂತ ಹೇಳಿ ಕರೆಯುವಂಥದ್ದು. 9ನೇ ಪ್ರಶ್ನೆ, ಪರಿಹಾರ ಬೋಧನೆಯಲ್ಲಿ ಶಿಕ್ಷಕರು ಮುಖ್ಯವಾಗಿ ಪಾಲಿಸಬೇಕಾದ ಕ್ರಮ. ನಿಯಂತ್ರಿತ ಅಭ್ಯಾಸವನ್ನ ಮಾಡಿಸುವುದು, ಎಲ್ಲಾ ಪಾಠಗಳನ್ನು ಕೇವಲ ಬೋಧನೆ ಮಾಡುವುದು, ಕಲಿಕಾ ಸಾಮರ್ಥ್ಯಗಳಲ್ಲಿ ಕಂಡುಬರುವ ದೋಷ ನಿವಾರಣೆ ಮಾಡುವುದು, ವಿದ್ಯಾರ್ಥಿಗಳು ತಾವೇ ಅಭ್ಯಾಸ ಮಾಡಲು ಮಾರ್ಗದರ್ಶನವನ್ನ ನೀಡುವಂಥದ್ದು. ಪರಿಹಾರ ಬೋಧನೆ, ರೆಮಿಡಿಯಲ್ ಟೀಚಿಂಗ್. ಇಲ್ಲಿ ಏನ್ ಮಾಡಬೇಕು? ಶಿಕ್ಷಕರಾದಂಥವರು ನಿಯಂತ್ರಿತವಾಗಿ ಅಭ್ಯಾಸವನ್ನ ಮಾಡ್ತಾ ಹೋಗೋದ್ರಿಂದ ಆ ಒಂದು ನ್ಯೂನ್ಯತೆ, ಯಾವ ಒಂದು ಸಾಮರ್ಥ್ಯದಲ್ಲಿ ನ್ಯೂನ್ಯತೆ ಇದೆಯೋ ಅದು ಸರಿಯಾಗಿ ಆಗೋದಿಲ್ಲ. ಎಲ್ಲಾ ಪಾಠಗಳನ್ನ ಕೇವಲ ಬೋಧನೆಯನ್ನ ಮಾಡ್ತಾ ಹೋದ್ರೆ
ಉತ್ತಮವಾಗಿ ಕಲಿಯುವಂತಹ ವಿದ್ಯಾರ್ಥಿಗಳಿದ್ರೆ ಅದನ್ನ ಬೇಗ ಕ್ಯಾಚ್ ಮಾಡ್ಕೊಳ್ತಾರೆ. ಆದರೆ ನಿಧಾನಗತಿಯಲ್ಲಿ ಕಲಿಯುವಂತಹ ವಿದ್ಯಾರ್ಥಿಗಳಿಗೆ ಇದು ಸೂಕ್ತ ಆಗೋದಿಲ್ಲ. ಹಾಗೆ ವಿದ್ಯಾರ್ಥಿಗಳು ತಮಗೆ ತಾವೇ ಅಭ್ಯಾಸವನ್ನ ಮಾಡಲಿಕ್ಕೆ ಬಿಟ್ರೆ, ಅಭ್ಯಾಸವನ್ನ ಮಾಡುವಂತೆ ಮಾರ್ಗದರ್ಶನ ಮಾಡಿದ್ರೆ ಅವರು ಅದನ್ನ ಸರಿಯಾಗಿ ಮಾಡಿದಾರ ಇಲ್ವಾ ಅನ್ನುವಂಥದ್ದು ತಿಳಿಯೋದಿಲ್ಲ. ಹಾಗಾಗಿ ಕಲಿಕಾ ಸಾಮರ್ಥ್ಯದಲ್ಲಿ ಕಂಡು ಬರುವಂತಹ ದೋಷಗಳ ನಿವಾರಣೆಯನ್ನ ಮಾಡುವಂಥದ್ದು ಪರಿಹಾರ ಬೋಧನೆಯಲ್ಲಿ ಶಿಕ್ಷಕರು ಮುಖ್ಯವಾಗಿ ಮಾಡಬೇಕಾಗತ್ತೆ. ಯಾವ ಒಂದು ಸ್ಕಿಲ್ಗಳಲ್ಲಿ ದೋಷ ಕಂಡು ಬರ್ತಾ ಇದೆಯೋ ಅದರ ಮೇಲೆ ಹೆಚ್ಚಿನ ಒತ್ತನ್ನ ನೀಡಿ ಅದರ ಬಗ್ಗೆ ಹೆಚ್ಚಿನ ಒಂದಿಷ್ಟು ಬೋಧನೆಗಳನ್ನ ಮಾಡಿ ದೋಷ ನಿವಾರಣೆಯನ್ನ ಮಾಡಬೇಕಾಗತ್ತೆ. ನೆಕ್ಸ್ಟ್ 10ನೇ ಪ್ರಶ್ನೆ, ನೀಲನಕಾಶೆಯಿಂದ ಆಗುವ ಪ್ರಯೋಜನಗಳಲ್ಲಿ ಇದು ಸೇರಿಲ್ಲ. ಯಾವುದು ಸೇರಿಲ್ಲ ಅಂತ ಹೇಳುವಂಥದ್ದು. ನೀಲನಕಾಶೆ, ಬ್ಲೂ ಪ್ರಿಂಟ್, ಈ ಎಕ್ಸಾಮ್ಗಳನ್ನ ಕಂಡಕ್ಟ್ ಮಾಡುವಂತಹ ಮೊದಲು ಈ ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡಿಕೊಳ್ಳುವಂಥದ್ದು. ಪ್ರಶ್ನೆ ಪತ್ರಿಕೆ ರಚಿಸಲು ಮಾರ್ಗದರ್ಶನವನ್ನ ನೀಡುತ್ತದೆ. ಪ್ರಶ್ನೆ ಪತ್ರಿಕೆ ರಚನೆಯಲ್ಲಿ ಗೊಂದಲವನ್ನ ಉಂಟು ಮಾಡುತ್ತದೆ. ಪ್ರಶ್ನೆಗಳ ಪುನರಾವರ್ತನೆಯನ್ನು ತಡೆಯುತ್ತದೆ. ವಿವಿಧ ಉದ್ದೇಶಗಳಿಗನುಗುಣವಾಗಿ ವಿವಿಧ ರೀತಿಯ ಪ್ರಶ್ನೆಗಳನ್ನು ರಚಿಸಲು ನೆರವಾಗುತ್ತದೆ. ಯಾವುದು ಸೇರಿಲ್ಲ ಅನ್ನುವಂಥದ್ದನ್ನ ಕೇಳಿದರೆ ಯಾವ ಉತ್ತರ ನೆಗೆಟಿವ್ ಆಗಿದೆಯೋ ಅದನ್ನ ನಾವಿಲ್ಲಿ ರಿಮೂವ್ ಮಾಡಬಹುದು. ಅದರಿಂದ ಪ್ರಶ್ನೆ ಪತ್ರಿಕೆಯಲ್ಲಿ ಗೊಂದಲವನ್ನ ಉಂಟು ಮಾಡುತ್ತದೆ ಹೇಳುವಂಥದ್ದು ಇಲ್ಲಿ ನೆಗೆಟಿವ್ ಆನ್ಸರ್ ಆಗುತ್ತೆ. ಹಾಗಾಗಿ ಇದನ್ನ ನಾವು ಈಸಿಯಾಗಿ ತೆಗಿಬಹುದಾಗಿದೆ. ನೆಕ್ಸ್ಟ್ 11ನೇ ಪ್ರಶ್ನೆ, 6ನೇ ತರಗತಿಯಲ್ಲಿ 10 ಜನ ವಿದ್ಯಾರ್ಥಿಗಳು ಕನ್ನಡವನ್ನು ಸರಿಯಾಗಿ ಓದಲು ಶಕ್ತರಿಲ್ಲ. ಈ ಸಮಸ್ಯೆಯನ್ನು ಪರಿಹರಿಸಲು ಶಿಕ್ಷಕನು ಕೈಗೊಳ್ಳಬಹುದಾದ ತಕ್ಷಣದ ಪರಿಹಾರ ಕಾರ್ಯ. ಇಲ್ಲಿ ಏನ್ ಹೇಳ್ತಿದ್ದಾರೆ, 6ನೇ ತರಗತಿಯಲ್ಲಿರುವಂತಹ 10 ಜನ ವಿದ್ಯಾರ್ಥಿಗಳು ಅವರಿಗೆ ಕನ್ನಡವನ್ನ ಸರಿಯಾಗಿ ಓದಲಿಕ್ಕೆ ಬರ್ತಾ ಇಲ್ಲ. ಈ ಸಮಸ್ಯೆಯನ್ನ ಪರಿಹಾರ ಮಾಡಿಕೊಳ್ಳಿಕ್ಕೆ ಶಿಕ್ಷಕನು ಯಾವ ಕಾರ್ಯವನ್ನ ಕೈಗೊಳ್ಳಬಹುದು? ಹೆಚ್ಚು ಪ್ರಮಾಣದ ಮನೆ ಕೆಲಸ ಅಭ್ಯಾಸಗಳನ್ನ ಆ ಮಕ್ಕಳಿಗೆ ನೀಡುವಂಥದ್ದು, ಸರಾಗವಾಗಿ ಓದುವ ಸಾಮರ್ಥ್ಯದ ಪ್ರಾಮುಖ್ಯತೆಯನ್ನ ತಿಳಿಸುವಂಥದ್ದು, ಕ್ರಿಯಾ ಸಂಶೋಧನೆಯನ್ನ ಕೈಗೊಳ್ಳುವುದು, ಹಿಂದಿನ ತರಗತಿಯಲ್ಲಿ ಉಳಿಸುವುದು. 4 ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಹಿಂದಿನ ತರಗತಿಯಲ್ಲಿ ಉಳಿಸುವಂಥದ್ದು ಸಮಂಜಸ ಆಗೋದಿಲ್ಲ. ಅವರ ಏಜಿನ ಅನುಸಾರವಾಗಿ ಅವರನ್ನ ಮುಂದಿನ ತರಗತಿಗೆ ನಾವು ಬಡ್ತಿಯನ್ನ ನೀಡಬೇಕಾಗತ್ತೆ. ಇನ್ನು ಸರಾಗವಾಗಿ ಓದುವ ಪ್ರಾಮುಖ್ಯತೆಯನ್ನು ತಿಳಿಸೋದ್ರಿಂದ ಅವರು ಅಲ್ಲಿ ಓದಲಿಕ್ಕೆ ಪ್ರಯತ್ನವನ್ನ ಪಡೋದಿಲ್ಲ. ಮನೆ ಕೆಲಸವನ್ನ ಅಧಿಕ ಪ್ರಮಾಣದಲ್ಲಿ ಕೊಟ್ಟರೂ ಸಹ ಅಷ್ಟೊಂದು ಉಪಯುಕ್ತ ಅದು ಆಗ್ಲಿಕ್ಕಿಲ್ಲ. ಬದಲಾಗಿ ಕ್ರಿಯಾ ಸಂಶೋಧನೆಯನ್ನ ಕೈಗೊಳ್ಳಬೇಕು. ಅಲ್ಲೇ ತರಗತಿಯಲ್ಲಿ ಅಟ್ ಸ್ಪಾಟ್ ಅಲ್ಲಿ ಕೆಲವೊಂದಿಷ್ಟು ಚಾರ್ಟ್ಗಳನ್ನ ನೀಡೋ, ಫ್ಲಾಶ್ ಕಾರ್ಡ್ಗಳನ್ನ ನೀಡೋ ವಿದ್ಯಾರ್ಥಿಗಳಿಗೆ ಓದಲಿಕ್ಕೆ ಕೊಡುವಂಥದ್ದು. ಹೀಗೆ ಮಾಡಿ ಓದಲಿಕ್ಕೆ ಅವರನ್ನ ಮುಂದೆ ತರುವಂತಹ ಕೆಲಸವನ್ನ ಮಾಡಬೇಕಾಗತ್ತೆ. ನೆಕ್ಸ್ಟ್, ಹೆಮ್ಮರ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಕರ್ಮಧಾರೆಯ, ತತ್ಪುರುಷ, ಬಹುರ್ವಿಹಿ, ದ್ವಂದ್ವ ಸಮಾಸ. ಹೆಮ್ಮರ, ಹೆಮ್ಮರವನ್ನ ನಾವು ಬಿಡಿಸಿ ಹೇಗೆ ಬರಿತೇವೆ? ಹೆಮ್ಮರ ಅಂದ್ರೆ ಹಿರಿದಾದ ಮರ, ಹೆಮ್ಮರ ಅಂತ ಕರಿತೇವೆ. ಮರ ಹೇಗಿದೆ ಅನ್ನುವಂಥದ್ದನ್ನ ಇಲ್ಲಿ ಆ ಒಂದು ವಿಶೇಷಣ ತಿಳಿಸ್ತಾ ಇದೆ. ಮರ ಹಿರಿದಾಗಿದೆ. ಒಂದು ವಿಶೇಷಣವನ್ನ, ವಸ್ತುವಿನ ವಿಶೇಷಣವನ್ನ ತಿಳಿಸುವಂತಹ ಸಮಾಸ ಯಾವ್ದಾಗತ್ತೆ? ಅದು ಕರ್ಮಧಾರೆಯ ಸಮಾಸ ಆಗುತ್ತೆ. ವಿಶೇಷಣಗಳಿಂದ ಕೂಡಿರುವಂತಹ ಸಮಾಸ ಕರ್ಮಧಾರೆಯ ಸಮಾಸ ಅಂತ ನಾವು ಓದ್ತೇವೆ. ಹಾಗಾಗಿ ಇಲ್ಲಿ ಕರ್ಮಧಾರೆಯ ಸಮಾಸ ಸರಿಯಾದಂತಹ ಉತ್ತರ. ನೆಕ್ಸ್ಟ್, ಮೃಗ ಈ ಪದದ ತದ್ಭವ ರೂಪ ಇದಾಗಿದೆ. ಖಗ, ಮೊಗ, ಮಗ, ಮಿಗ. ಮೃಗ ಪದದ ತದ್ಭವ ರೂಪ ಸಮಾಸ ಆಗಿರಬಹುದು, ಅಥವಾ ಈ ತತ್ಸಮ ತದ್ಭವ ಆಗಿರಬಹುದು, ಅಥವಾ ಸಂಧಿ ಆಗಿರಬಹುದು, ವಿಭಕ್ತಿ, ಅದರ ಜೊತೆಯಲ್ಲಿ ಕಾಲಗಳು, ಇನ್ನು ಲಘುಗುರು. ಲಘುಗುರು ಏನಿದು? ಅಲಂಕಾರ, ಷಟ್ಪದಿ, ಇವೆಲ್ಲದಕ್ಕೂ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರಶ್ನೆಗಳು ಬರುವಂತಹ ಚಾನ್ಸಸ್ ಇರುತ್ತೆ ಗ್ರಾಮರ್ಗೆ ಸಂಬಂಧಪಟ್ಟಂತೆ. ಇಲ್ಲಿ ಮೃಗ ಪದದ ತದ್ಭವ ರೂಪ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದಂತಹ ಉತ್ತರ ಮಿಗ. 14ನೇ ಪ್ರಶ್ನೆ, ಹೊಟ್ಟು ಕುಟ್ಟು ಈ ನುಡಿಗಟ್ಟಿನ ಅರ್ಥ ಹೀಗಿದೆ. ಉಪಯೋಗವಿಲ್ಲದ ಕೆಲಸ ಮಾಡು, ಹೊಗಳಿ ಉಬ್ಬಿಸು, ತಪ್ಪು ಕೆಲಸ ಮಾಡು, ತುಂಟಾಟ ಮಾಡು. ಹೊಟ್ಟು ಕುಟ್ಟು. ಹೊಟ್ಟು ಕುಟ್ಟು ಅಂದ್ರೆ, ಹೊಟ್ಟು ಅಂದ್ರೇನು? ಭತ್ತದ ಒಂದು ಕರಿಯನ್ನ ಹೊಟ್ಟು ಅಂತ ಕರೆಯುವಂಥದ್ದು. ಈ ಹೊಟ್ಟು ಕುಟ್ಟು ಪದದ ಅರ್ಥ ಏನು? ಉಪಯೋಗವಿಲ್ಲದ ಕೆಲಸವನ್ನ ಮಾಡುವಂಥದ್ದು. ಆ ಕೆಲಸ ಮಾಡುವುದರಿಂದ ಯಾವುದೇ ಯೂಸಸ್ಗಳಿಲ್ಲ, ಯಾವುದೇ ಉಪಯೋಗಗಳಿಲ್ಲ, ಆದ್ರೂ ಆ ಕೆಲಸ ನಡೀತಾ ಇದೆ ಅಲ್ಲಿ ಅಂದ್ರೆ ಹೊಟ್ಟು ಕುಟ್ಟುವ ಕೆಲಸವನ್ನ ಮಾಡ್ತಾ ಇದ್ದಾರೆ ನೋಡು ಅನ್ನುವಂತಹ ಒಂದು ನುಡಿಗಟ್ಟನ್ನ ಬಳಸ್ತೇವೆ. ಅಂದ್ರೆ ಉಪಯೋಗವಿಲ್ಲದ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಅರ್ಥ ಆಗತ್ತೆ. ನೆಕ್ಸ್ಟ್ 15ನೇ ಪ್ರಶ್ನೆ,
ಶಿಕ್ಷಕರು ತನ್ನ ಕಾರ್ಯಕ್ಷೇತ್ರದಲ್ಲಿ ಎದುರಾಗುವ ಸಮಸ್ಯೆಗಳಿಗೆ ತಾನೇ ತಕ್ಷಣ ಪರಿಹಾರ ಕಂಡುಕೊಳ್ಳಲು ಸಹಾಯಕವಾಗುವ ವೈಜ್ಞಾನಿಕ ಕಾರ್ಯವಿದು. ಕ್ರಿಯಾ ಸಂಶೋಧನೆ, ಕ್ರಿಯಾ ಯೋಜನೆ, ಪಾಠ ಯೋಜನೆ, ಪರಿಹಾರ ಬೋಧನೆ. ತನ್ನ ಕಾರ್ಯಕ್ಷೇತ್ರದಲ್ಲಿ ಅಂದರೆ ತನ್ನ ಒಂದು ವರ್ಗ ಕೋಣೆಯಲ್ಲಿ, ತರಗತಿಯ ಕೋಣೆಯಲ್ಲಿ ಎದುರಾಗುವಂತಹ ಸಮಸ್ಯೆಗಳಿಗೆ ತಕ್ಷಣದ ಪರಿಹಾರವನ್ನ ಕಂಡುಕೊಳ್ಳಿಕ್ಕೆ. ಈಗ ಪ್ರೀವಿಯಸ್ ಒಂದು ಕ್ವಶನ್ ಅಲ್ಲಿ ನೋಡಿದ್ವಿ, ಕನ್ನಡವನ್ನ ಓದ್ಲಿಕ್ಕೆ ಬರ್ತಾ ಇಲ್ಲ ಒಂದು ಮಗುವಿಗೆ ಅಂತಾದ್ರೆ ಅಲ್ಲೇ ಕನ್ನಡವನ್ನ ಓದ್ಲಿಕ್ಕೆ ಪ್ರಾಕ್ಟೀಸ್ ಅನ್ನ ಮಾಡಿಸುವಂಥದ್ದು, ಫ್ಲಾಶ್ ಕಾರ್ಡ್ಗಳನ್ನ ನೀಡುವಂಥದ್ದು, ಸಣ್ಣ ಸಣ್ಣ ಸ್ಟೋರಿ ಬುಕ್ಗಳನ್ನ ನೀಡುವಂಥದ್ದು, ಈ ರೀತಿಯನ್ನಾಗಿ ಮಾಡಿ ಓದ್ಲಿಕ್ಕೆ ಕಲಿಸುವಂಥದ್ದನ್ನ ಮಾಡ್ತಾ ಇರುವಂಥದ್ದು. ಇದು ಏನಾಗುತ್ತೆ, ಅಲ್ಲಿ ತಾವೇ ಪರಿಹಾರವನ್ನ ಕಂಡುಕೊಳ್ಳಿಕ್ಕೆ ಮಾಡ್ತಾ ಇರುವಂತಹ ಒಂದು ಸಂಶೋಧನೆ ಅಂದ್ರೆ ಕ್ರಿಯಾ ಸಂಶೋಧನೆ ಆಗುತ್ತೆ. ಅದು ಆಪ್ಷನ್ 1 ಸರಿಯಾಗಿದೆ. ನೆಕ್ಸ್ಟ್ 16ನೇ ಪ್ರಶ್ನೆ. ಪ್ರೌಢಶಾಲಾ ಮಕ್ಕಳಿಗೆ ವ್ಯಾಕರಣ ಬೋಧನೆ ಮಾಡಲು ಅತಿ ಸೂಕ್ತವಾದ ಬೋಧನಾ ವಿಧಾನ. ವ್ಯಾಕರಣವನ್ನ ಬೋಧನೆ ಮಾಡಬೇಕು, ಗ್ರಾಮರ್ ಅನ್ನ ಅವರಿಗೆ ತಿಳಿಸ್ಬೇಕು ಅಂದ್ರೆ ಅಲ್ಲಿ ಸುಲಭವಾದಂತಹ ವಿಧಾನ ಯಾವುದು? ನಿಗಮನ ಪದ್ಧತಿ, ಅನುಗಮನ ಪದ್ಧತಿ, ಮೇಲ್ವಿಚಾರಣೆ ಪದ್ಧತಿ, ಪ್ರಶ್ನೋತ್ತರ ಪದ್ಧತಿ. ಸರಿಯಾದಂತಹ ಉತ್ತರ ಅನುಗಮನ ಪದ್ಧತಿ ಉಪಯುಕ್ತ ಆಗಿದೆ. ಅನುಗಮನ ಪದ್ಧತಿ ಅಂದ್ರೇನು? ಉದಾಹರಣೆಗಳನ್ನ ತಿಳಿಸ್ತಾ ಹೋಗಿ ಮೊದಲು ಉದಾಹರಣೆಗಳನ್ನ ತಿಳಿಸಬೇಕು, ಆಮೇಲೆ ಅದರಿಂದ ನಿಯಮದೆಡೆಗೆ ಸಾಗುವಂಥದ್ದು. ಮೊದಲು ಉದಾಹರಣೆ, ನಂತರ ನಿಯಮ, ಸರಳತೆಯಿಂದ ಕ್ಲಿಷ್ಟತೆಗೆ ಹೋಗುವಂಥದ್ದು. ಫಾರ್ ಎಕ್ಸಾಂಪಲ್, ಈಗ ನಾವು ತತ್ಪುರುಷ ಸಮಾಸವಾದ ಹಿರಿದಾದ ಮರ ಅನ್ನುವಂಥದ್ದನ್ನು ನೋಡಿದ್ವಿ. ಹಿರಿದಾದ ಮರ ಹೇಳುವಂಥದ್ದು ಯಾವ ರೀತಿಯಾಗಿ ಬಿಡಿಸಬಾರ್ದಾಗತ್ತೆ, ಹಾಗೆ ಹಳೆಗನ್ನಡ ಹೇಳುವಂಥದ್ದಾಗಿರ್ಬಹುದು, ಅಥವಾ ಕಿರಿಗಲ್ಲು ಅಥವಾ ಕಿರಿದಾದ ಕಲ್ಲು, ಕಿರಿಗಲ್ಲು ಹೇಳುವಂಥದ್ದಾಗಿರ್ಬಹುದು. ಇವೆಲ್ಲ ಎಕ್ಸಾಂಪಲ್ಗಳನ್ನ ಕೊಟ್ಟು ವಿಶೇಷಣಗಳಿಂದ ಕೂಡಿ ಆಗುವಂತಹ ಸಮಾಸವನ್ನ ಕರ್ಮಧಾರೆಯ ಸಮಾಸ ಅಂತ ಕರಿತೇವೆ ಅಂತ ನಿಯಮವನ್ನ ತಿಳಿಸ್ತಾ ಹೋದ್ರೆ ಅದು ಅನುಗಮನ ಪದ್ಧತಿ ಆಗತ್ತೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅನುಗಮನ ಪದ್ಧತಿ. ನೆಕ್ಸ್ಟ್ 17ನೇ ಪ್ರಶ್ನೆ. ಚಂಪು ಕಾವ್ಯ ಎಂದರೆ ಗದ್ಯ ಬೋಧನೆ, ಪದ್ಯ ಮತ್ತು ವ್ಯಾಕರಣ ಸಮ್ಮಿಶ್ರಣ, ಪದ್ಯ ಮತ್ತು ಗದ್ಯಗಳಿಂದ ಕೂಡಿರುವುದು, ಗದ್ಯ ಮತ್ತು ವ್ಯಾಕರಣ ಸಮ್ಮಿಶ್ರಣ. ಸರಿಯಾದ ಉತ್ತರ ಇಲ್ಲಿ ಪದ್ಯ ಮತ್ತು ಗದ್ಯಗಳಿಂದ ಕೂಡಿರುವಂಥದ್ದನ್ನ ಚಂಪು ಕಾವ್ಯ ಅಂತ ಹೇಳಿ ಕರೆಯುವಂಥದ್ದು. ನೆಕ್ಸ್ಟ್ 18ನೇ ಪ್ರಶ್ನೆ. ಸಾಮಾಜಿಕ ಕಳಕಳಿಯಿಂದ ತುಂಬಿದ ನಿರ್ದಿಷ್ಟ ಸಂದೇಶಗಳನ್ನು ಹೊತ್ತು ವಿಚಾರ ಪ್ರಚೋದಕ ನಾಟಕದ ಪ್ರಭೇದವಿದು. ಸಾಮಾಜಿಕ ಕಳಕಳಿಯಿಂದ ಕೂಡಿರುತ್ತೆ, ಸಮಾಜದ ಯಾವುದೋ ಒಂದು ದೋಷವನ್ನ ತೋರಿಸುವಂತ ಕಳಕಳಿಯಿಂದ ಕೂಡಿರುತ್ತೆ, ನಿರ್ದಿಷ್ಟ ಸಂದೇಶ ಇರುತ್ತೆ. ಅದರಲ್ಲಿ ಬಡತನವನ್ನ ನಿರ್ಮೂಲನೆ ಮಾಡಬೇಕು, ಅನಕ್ಷರತೆಯನ್ನ ಹೋಗಲಾಡಿಸಬೇಕು, ಈ ರೀತಿಯಾದ ನಿರ್ದಿಷ್ಟ ಸಂದೇಶವನ್ನ ಹೊತ್ತಿರುವಂತಹ ಪ್ರಚೋದಕ ನಾಟಕ ಪ್ರಭೇದವಿದು. ಛಾಯಾ ನಾಟಕಗಳು, ಮೂಕ ನಾಟಕಗಳು, ಪ್ರಸಾರ ನಾಟಕಗಳು, ಬೀದಿ ನಾಟಕಗಳು. ಸರಿಯಾದಂತಹ ಉತ್ತರ ಬೀದಿ ನಾಟಕಗಳು. ಬೀದಿಯಲ್ಲಿ ಸಂಚರಿಸಿ ಸಾಮಾಜಿಕ ಕಳಕಳಿ ಇರುವಂತಹ ನಿರ್ದಿಷ್ಟ ಸಂದೇಶಗಳನ್ನು ಸಾರುವಂತಹ ನಾಟಕಗಳನ್ನ ಮಾಡುವಂಥದ್ದು. ನೆಕ್ಸ್ಟ್ 19ನೇ ಪ್ರಶ್ನೆ. ಅಭ್ಯಾಸ ಪುಸ್ತಕದ ಮುಖ್ಯ ಸ್ವರೂಪವೆಂದರೆ ಮುಖ್ಯೋಪಾಧ್ಯಾಯರಿಗೆ ಮಾರ್ಗದರ್ಶನವನ್ನ ನೀಡುವುದು, ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ಕಂಡುಬರುವ ನ್ಯೂನ್ಯತೆಗಳನ್ನು ಗುರುತಿಸುವುದು, ಶಿಕ್ಷಕರ ಬೋಧನೆಯಲ್ಲಿ ಕಂಡುಬರುವ ನ್ಯೂನ್ಯತೆಗಳನ್ನು ಗುರುತಿಸುವುದು, ವಿದ್ಯಾರ್ಥಿಗಳ ಸ್ವಯಂ ಅಧ್ಯಯನ ಮತ್ತು ಸ್ವಯಂ ಮೌಲ್ಯಮಾಪನಕ್ಕೆ ಸಹಾಯಕ ಆಗಿರುವಂಥದ್ದು. ಅಭ್ಯಾಸ ಪುಸ್ತಕ, ಈ ಪ್ರಾಕ್ಟೀಸ್ ಬುಕ್ಸ್ ಅಂತ ನಾವೇನು ಕರಿತೇವೆ, ಅವುಗಳ ಮುಖ್ಯ ಸ್ವರೂಪ ಏನು ಅಂದ್ರೆ ವಿದ್ಯಾರ್ಥಿಗಳು ಸ್ವಯಂ ಅಧ್ಯಯನವನ್ನ ಮಾಡಬೇಕು, ಹಾಗೆ ಅವರ ಸ್ವಯಂ ಮೌಲ್ಯಮಾಪನಕ್ಕೆ ಸಹಾಯಕವನ್ನ ಮಾಡುವಂಥದ್ದಾಗಿರಬೇಕು. ನೆಕ್ಸ್ಟ್ 20ನೇ ಪ್ರಶ್ನೆ. ಕಲಿಸುವ ಮತ್ತು ಕಲಿಕೆಯ ಪ್ರಕ್ರಿಯೆಯಲ್ಲಿ ಶೈಕ್ಷಣಿಕವಾಗಿ ಹಾಗೂ ಮನೋವೈಜ್ಞಾನಿಕವಾಗಿ ಕಲಿಕೆಯನ್ನು ಉತ್ತೇಜಿಸುವ ಸಾಧನ. ಕಲಿಸುವ ಅಂದ್ರೆ ಟೀಚಿಂಗ್, ಹಾಗೆ ಕಲಿಯುವ ಅಂದ್ರೆ ಲರ್ನಿಂಗ್. ಈ ಒಂದು ಪ್ರಕ್ರಿಯೆಯಲ್ಲಿ ಟೀಚಿಂಗ್ ಮತ್ತು ಲರ್ನಿಂಗ್ ಒಂದು ಪ್ರೊಸೆಸ್ನಲ್ಲಿ ಶೈಕ್ಷಣಿಕವಾಗಿ ಹಾಗೂ ಮನೋವೈಜ್ಞಾನಿಕವಾಗಿ, ಎಜುಕೇಶನಲ್ಲಿ ಆಗಿರ್ಬೋದು ಅಥವಾ ಸೈಕಾಲಜಿಕಲಿ ಆಗಿರ್ಬೋದು, ಕಲಿಕೆಯನ್ನು ಉತ್ತೇಜಿಸುವಂತಹ ಸಾಧನ ದೃಕ್ ಶ್ರವಣೋಪಕರಣಗಳು, ಪಾಠ ಯೋಜನೆ, ದೃಕ್ ಉಪಕರಣಗಳು, ಶ್ರವಣೋಪಕರಣಗಳು. ಸರಿಯಾದ ಉತ್ತರ ಇಲ್ಲಿ ದೃಕ್ ಶ್ರವಣೋಪಕರಣಗಳು. ಒಟ್ಟಿನಲ್ಲಿ ಪಾಠೋಪಕರಣ TLMಗಳು ಏನಿದಾವೆ ಇವು ಕಲಿಕೆಯನ್ನ ಉತ್ತೇಜಿಸ್ತವೆ. ನೆಕ್ಸ್ಟ್ 21ನೇ ಪ್ರಶ್ನೆ. ಸ್ಪಷ್ಟವಾದ ಉಚ್ಚಾರ, ಧ್ವನಿಯ ಏರಿಳಿತ, ವ್ಯಾಕರಣಬದ್ಧ ಹಾಗೂ ನಿರರ್ಗಳ ಮಾತುಗಾರಿಕೆ ಸಾಮರ್ಥ್ಯ ಇದರಿಂದ ಬೆಳೆಯುತ್ತದೆ. ಸ್ಪಷ್ಟವಾದ ಉಚ್ಚಾರ ಇರುತ್ತೆ,
ಎಲ್ಲಿ ಧ್ವನಿಯ ಏರಿಳಿತವನ್ನ ಮಾಡಬೇಕು ಆ ಏರಿಳಿತ ಇರುತ್ತೆ. ವ್ಯಾಕರಣಬದ್ಧ ಹಾಗೂ ನಿರರ್ಗಳವಾಗಿ ಮಾತನಾಡುವಂತಹ ಸಾಮರ್ಥ್ಯ ಬೆಳೆಯುವಂಥದ್ದು ಮೌನ ವಾಚನದಿಂದ, ಸ್ಥೂಲ ವಾಚನ, ಗಟ್ಟಿ ವಾಚನ, ಸೂಕ್ಷ್ಮ ವಾಚನ. ಸರಿಯಾದ ಉತ್ತರ ಗಟ್ಟಿ ವಾಚನದಿಂದ. ನಾವು ಜೋರಾಗಿ ಓದುವುದರಿಂದ ಉಚ್ಚಾರಣೆ ಸ್ಪಷ್ಟ ಆಗುತ್ತೆ, ಧ್ವನಿಯ ಏರಿಳಿತವನ್ನ ಎಲ್ಲೆಲ್ಲಿ ಮಾಡಬೇಕು ಅನ್ನುವಂಥದ್ದು ತಿಳಿಯುತ್ತೆ ಮತ್ತು ವ್ಯಾಕರಣಬದ್ಧವಾಗಿ ನಿರರ್ಗಳವಾಗಿ ಮಾತನಾಡಲಿಕ್ಕೆ ಸಾಧ್ಯ ಆಗುತ್ತೆ. 22ನೇ ಪ್ರಶ್ನೆ, ಪರಿಶೋಧನಾತ್ಮಕ ಪ್ರಶ್ನಿಸುವ ಕೌಶಲದ ಘಟಕಗಳ ಗುಂಪಿಗೆ ಇದು ಸೇರಿಲ್ಲ. ಸುಳಿವು ನೀಡುವುದು, ಸುಲಭ, ಸರಳ ಮತ್ತು ಆಸಕ್ತಿದಾಯಕವಾದದ್ದು, ವಿಮರ್ಶಾತ್ಮಕ ಅರಿವನ್ನ ಹೆಚ್ಚಿಸುವುದು, ಹೆಚ್ಚಿನ ಮಾಹಿತಿಯನ್ನ ಸಂಗ್ರಹಿಸುವುದು. ಯಾವುದು ಪರಿಶೋಧನಾತ್ಮಕ ಪ್ರಶ್ನಿಸುವ ಕೌಶಲ್ಯದ ಘಟಕಗಳ ಗುಂಪಿಗೆ ಸೇರಲಿಲ್ಲ? ಸರಿಯಾದ ಉತ್ತರ ಸುಲಭ, ಸರಳ ಮತ್ತು ಆಸಕ್ತಿದಾಯಕವಾಗಿ ಮಾಡಿಕೊಳ್ಳುವಂಥದ್ದು ಪರಿಶೋಧನಾತ್ಮಕದ ಗುಂಪಿಗೆ ಸೇರಲ್ಲ. ಪರಿಶೋಧನಾತ್ಮಕ ಅಂದ್ರೆ ಏನು? ನಾವು ಅದನ್ನ ಹುಡುಕಬೇಕು, ಉತ್ತರವನ್ನ ಹುಡುಕುವಲ್ಲಿ ನಾವು ಪ್ರಯತ್ನವನ್ನ ಪಡಬೇಕು, ಅಂತಹ ಕೌಶಲ್ಯಗಳನ್ನ ಇದು ಹೊಂದಿರೋದಿಲ್ಲ. ನೆಕ್ಸ್ಟ್ 23ನೇ ಪ್ರಶ್ನೆ, ಸೂಕ್ಷ್ಮ ಓದುಗಾರಿಕೆಯ ಮುಖ್ಯ ಉದ್ದೇಶ ಇದಾಗಿದೆ. ಸೀಮಿತ ಭಾಗವನ್ನು ತಳಸ್ಪರ್ಶಿಯಾಗಿ ಅಧ್ಯಯನ ಮಾಡುವುದು, ವಿಷಯದ ತಾತ್ಪರ್ಯ ಮುಖ್ಯ ಭಾವನೆಯನ್ನು ಗ್ರಹಿಸುವುದು, ಒಂದು ನಿರ್ದಿಷ್ಟ ಅಂಶ ಅಥವಾ ಒಂದು ಪ್ರಶ್ನೆಗೆ ಉತ್ತರವನ್ನು ಹುಡುಕುವುದು, ವಿಷಯದಲ್ಲಿ ಹೊಸತನವನ್ನು ಕಾಣುವುದು. ಸರಿಯಾದಂತಹ ಉತ್ತರ ಇಲ್ಲಿ ಒಂದು ನಿರ್ದಿಷ್ಟ ಅಂಶ ಅಥವಾ ಪ್ರಶ್ನೆಗೆ ಉತ್ತರವನ್ನ ನೀಡುವಂಥದ್ದು. ಒಂದು ನಿರ್ದಿಷ್ಟವಾದ ಅಂಶ ಅಥವಾ ಒಂದು ಪ್ರಶ್ನೆಗೆ ಉತ್ತರವನ್ನ ಹುಡುಕುವಂಥದ್ದೇನಿದೆ ಅದರಲ್ಲಿ ಸೂಕ್ಷ್ಮ ಓದುಗಾರಿಕೆಯಲ್ಲಿ ನಾವು ಮಾಡ್ತೇವೆ. ನೆಕ್ಸ್ಟ್ 24ನೇ ಪ್ರಶ್ನೆ, ಚರ್ಚಾ ಸ್ಪರ್ಧೆಯಲ್ಲಿ ಮಕ್ಕಳನ್ನ ಭಾಗವಹಿಸುವಂತೆ ಪ್ರೇರೇಪಿಸುವುದು ಈ ಕೌಶಲ್ಯ ಬೆಳೆಸುವ ಸಲುವಾಗಿ. ಆಲಿಸುವ ಕೌಶಲ, ಮಾತುಗಾರಿಕಾ ಕೌಶಲ, ಮಾನಸಿಕ ಕೌಶಲ, ಟಿಪ್ಪಣಿ ಮಾಡಿಕೊಳ್ಳುವ ಕೌಶಲ. ಚರ್ಚಾ ಸ್ಪರ್ಧೆ ಅಂದ್ರೆ ಏನು? ಎರಡು ಗುಂಪುಗಳಿರುತ್ತೆ, ಒಂದು ಟಾಪಿಕ್ ಅನ್ನ ನೀಡಿರ್ತಾರೆ, ಅದರ ಪರ ಮತ್ತು ವಿರೋಧವಾಗಿ ಚರ್ಚೆಗಳನ್ನ ವಿದ್ಯಾರ್ಥಿಗಳು ಮಾಡಬೇಕಾಗತ್ತೆ. ಪರ ಮತ್ತು ವಿರೋಧವಾಗಿ. ಇಲ್ಲಿ ಏನಾಗುತ್ತೆ, ಮಕ್ಕಳು ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಅವರಲ್ಲಿ ಮಾತುಗಾರಿಕೆ ಇರುತ್ತೆ, ಅವರು ಮಾತನಾಡ್ತಾ ಇದ್ದಾರೆ, ತಮ್ಮ ಅಭಿವ್ಯಕ್ತಿಯನ್ನ ಮುಕ್ತವಾಗಿ ಅಭಿವ್ಯಕ್ತಗೊಳಿಸ್ತಾ ಇದ್ದಾರೆ, ತಮ್ಮ ಅಭಿಪ್ರೇರಣೆಗಳನ್ನ ಅಭಿವ್ಯಕ್ತಿಗೊಳಿಸ್ತಾ ಇದ್ದಾರೆ ಅನ್ನುವಂಥದ್ದು ಅರ್ಥ ಆಗುತ್ತೆ. ಇಲ್ಲಿ ಸರಿಯಾದಂತಹ ಉತ್ತರ ಹಾಗಾಗಿ ಮಾತುಗಾರಿಕಾ ಕೌಶಲ್ಯವನ್ನ ಬೆಳೆಸ್ತದೆ, ಮಾತುಗಾರಿಕಾ ಕೌಶಲ್ಯ ಬೆಳೆಯುತ್ತೆ. ನೆಕ್ಸ್ಟ್ 25ನೇ ಪ್ರಶ್ನೆ, ಒಂದೇ ಅರ್ಥಕ್ಕೆ ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ಧ್ವನಿ ವ್ಯತ್ಯಾಸಗಳಿರುತ್ತವೆ. ಈ ಭಾಷಾ ಸೃಷ್ಟಿಯು ಸ್ವಾತಂತ್ರ್ಯವನ್ನು ಭಾಷಾ ವಿಜ್ಞಾನಿ ಹಾಕೆಟ್ ಹೀಗೆ ಪ್ರಸ್ತಾಪಿಸಿದ್ದಾರೆ. ಒಂದೇ ಅರ್ಥಕ್ಕೆ ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ಧ್ವನಿಯ ವ್ಯತ್ಯಾಸ ಇರುತ್ತೆ, ಅದನ್ನ ಏನಂತ ಕರೀತಾರೆ? ಉತ್ಪಾದಕತೆ, ಪ್ರಾವೀಣ್ಯತೆ, ಯಾದೃಚ್ಛಿಕತೆ, ಸ್ಥಾನಪಲ್ಲಟ. ಸರಿಯಾದಂತಹ ಉತ್ತರ ಇಲ್ಲಿ ಇದಕ್ಕೆ ಭಾಷಾ ಯಾದೃಚ್ಛಿಕತೆ ಅಂತ ಕರೆಯುವಂಥದ್ದು. ಭಾಷಾ ಯಾದೃಚ್ಛಿಕತೆ. ಈಗ ಕನ್ನಡದಲ್ಲಿ ನೀರು ಹೇಳುವುದಕ್ಕೆ ಇಂಗ್ಲಿಷ್ನಲ್ಲಿ ನಾವು ವಾಟರ್ ಅಂತ ಹೇಳಿ ಕರಿತೇವೆ, ಅದೇ ಹಿಂದಿಯಲ್ಲಿ ಪಾನಿ ಅಂತ ಹೇಳಿ ಕರಿತೇವೆ. ಹೀಗೆ ಒಂದೇ ಅರ್ಥ, ನೀರು, ಮೂರರ ಅರ್ಥವೂ ಸಹ ನೀರು ಅನ್ನುವಂಥದ್ದೇ ಆಗಿದೆ. ಒಂದೇ ಅರ್ಥಕ್ಕೆ ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ರೀತಿಯ ಕರೀತಾರೆ. ಈ ಭಾಷೆಯ ಸ್ವಾತಂತ್ರ್ಯವನ್ನು ಭಾಷಾ ಯಾದೃಚ್ಛಿಕತೆ ಅಂತ ಕರೆಯುವಂಥದ್ದು. ನೆಕ್ಸ್ಟ್ 26ನೇ ಪ್ರಶ್ನೆ, ಉಕ್ತ ಲೇಖನದಿಂದ ವಿದ್ಯಾರ್ಥಿಗಳಿಗಾಗುವ ಪ್ರಯೋಜನ ಇದು. ತಪ್ಪು ಬರಹಕ್ಕೆ ಕಾರಣವಾಗುತ್ತದೆ, ವಿದ್ಯಾರ್ಥಿಗಳಲ್ಲಿ ಸೌಂದರ್ಯ ಪ್ರಜ್ಞೆಯನ್ನು ಮೂಡಿಸುತ್ತದೆ, ತಪ್ಪಿಲ್ಲದೆ ಸುಸಂಬದ್ಧವಾಗಿ ಬರೆಯುವ ಅಭ್ಯಾಸ ಬೆಳೆಸುತ್ತದೆ, ಸಭಾ ಕಂಪನ ದೂರ ಮಾಡುತ್ತದೆ. ಉಕ್ತ ಲೇಖನ ಅಂದ್ರೆ ಏನು? ಒಬ್ಬರು ಹೇಳ್ತಾ ಹೋಗುವಂಥದ್ದು, ಅದನ್ನ ಕೇಳಿ ವಿದ್ಯಾರ್ಥಿಗಳು ಬರವಣಿಗೆಯನ್ನ ಮಾಡುವಂಥದ್ದು, ಹೇಳಿದ್ದನ್ನ ಕೇಳಿ ಬರೆಯುವಂಥದ್ದು. ಇದರಿಂದ ತಪ್ಪು ಬರಹಕ್ಕೆ ಇದು ಕಾರಣ ಆಗೋದಿಲ್ಲ, ಸಭಾ ಕಂಪನವನ್ನ ದೂರ ಮಾಡೋದಿಲ್ಲ, ಸೌಂದರ್ಯ ಪ್ರಜ್ಞೆಯನ್ನ ಬೆಳೆಸೋದಿಲ್ಲ, ಬದಲಾಗಿ ತಪ್ಪಿಲ್ಲದೆ ಸುಸಂಬದ್ಧವಾಗಿ ಬರೆಯುವಂತಹ ಅಭ್ಯಾಸವನ್ನ ಮಕ್ಕಳಲ್ಲಿ ರೂಢಿಸುತ್ತೆ. ನೆಕ್ಸ್ಟ್ 27ನೇ ಪ್ರಶ್ನೆ, ಶುದ್ಧ ಭಾಷಾ ಪ್ರಯೋಗದಿಂದ ಕೂಡಿದ ಪದವಿದು. ಭ್ರಷ್ಟಾಚಾರ, 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 ಹಾಗೆ ಭ್ರಷ್ಟಾಚಾರ ಹೇಳುವಂತ 4 ಭ್ರಷ್ಟಾಚಾರ ಹೇಳುವಂತಹ ಪದವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಶುದ್ಧ ಭಾಷಾ ಪ್ರಯೋಗದಿಂದ ಯಾವುದು ಕೂಡಿದೆ? ಫಸ್ಟ್ ಭ್ರಷ್ಟಾಚಾರ ಅನ್ನುವಂಥದ್ದನ್ನ ನಾವು ಈ ರೀತಿಯಾಗಿ ಬರಿತೇವೆ, ಹಾಗಾಗಿ ಆಪ್ಷನ್ 1 ಏನಿದೆ ಸರಿಯಾಗಿದೆ. 28ನೇ ಪ್ರಶ್ನೆ, ಈ ಕೆಳಗಿನ ಪದಗಳಲ್ಲಿ ಭವಿಷ್ಯತ್ ಕಾಲದ ಕ್ರಿಯಾಪದ ಇದು. ಹೋಗುತ್ತಿದ್ದಾನೆ, ಹೋದನು, ಹೋಗುವನು, ಹೋಗುತ್ತದೆ. ಹೋಗುತ್ತಿದ್ದಾನೆ ಹೇಳುವಂಥದ್ದು ಹೋದನು, ಆಲ್ರೆಡಿ ಹೋಗಿದ್ದಾನೆ.
ಈಗ ಹೋಗ್ತಾ ಇದ್ದಾನೆ, ಆಲ್ರೆಡಿ ಹೋಗಿದ್ದಾನೆ ಆತ, ಇನ್ ಫ್ಯೂಚರ್ ಹೋಗ್ತಾನೆ ಆತ, ಹಾಗೆ ಹೋಗುತ್ತದೆ ಇದು ಆಗ್ತದೆ ಅಂತ. ಸರಿಯಾದಂತಹ ಉತ್ತರ ಇಲ್ಲಿ ಹೋಗುವನು. ಆಪ್ಷನ್ 3 ಹೋಗುವನು. ಫ್ಯೂಚರ್ನಲ್ಲಿ, ಭವಿಷ್ಯತ್ ಕಾಲ, ಫ್ಯೂಚರ್ ಟೆನ್ಸ್ ಅನ್ನ ತಿಳಿಸಬೇಕಾಗಿದೆ. ಹಾಗಾಗಿ ಹೋಗುವನು ಮುಂದೊಂದು ದಿನಗಳಲ್ಲಿ, ಮುಂದಿನ ಸಮಯದಲ್ಲಿ ಹೋಗ್ತಾನೆ ಅನ್ನುವಂಥದ್ದನ್ನ ತಿಳಿಸುತ್ತೆ. ನೆಕ್ಸ್ಟ್ 29ನೇ ಪ್ರಶ್ನೆ. ಅಂಗೈ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ತತ್ಪುರುಷ, ಕರ್ಮಧಾರೆಯ, ದ್ವಿಗು, ಅಂಶಿ. ಅಂಗೈ, ಕೈಯ ಮುಂಭಾಗವನ್ನ ಅಂಗೈ ಅಂತ ನಾವು ಕರಿತೇವೆ. ಕೈಯ ಮುಂದು, ಇದನ್ನ ಅಂಗೈ ಅಂತ ಕರಿತೇವೆ. ಕೈ ಹೇಳುವಂಥದ್ದು ಒಂದು ಹೋಲ್ ಆಗಿರುತ್ತೆ, ಅದರ ಒಂದು ಭಾಗ, ಅದರ ಒಂದು ಅಂಶ ಮುಂದಿನ ಭಾಗ. ಕೈ ಹೇಳುವಂಥದ್ದು ಹೋಲ್ ಆದ್ರೆ ಮುಂದು ಹೇಳುವಂಥದ್ದು ಅದರ ಒಂದು ಅಂಶ. ಹಾಗಾಗಿ ಇದು ಅಂಶಿ ಸಮಾಸಕ್ಕೆ ಉದಾಹರಣೆ ಆಗಿದೆ. ನೆಕ್ಸ್ಟ್ ಪ್ರಶ್ನೆ. ಆಲಿಸುವ ಕೌಶಲ್ಯದಲ್ಲಿ ಬರಬಹುದಾದ ವ್ಯಕ್ತಿನಿಷ್ಠ ದೋಷ ಯಾವುದು? ಆಲಿಸ್ತಾ ಇದ್ದೇವೆ ಒಬ್ರು ಮಾತನಾಡಿರುವಂಥದ್ದನ್ನ, ಅಂದ್ರೆ ಅಲ್ಲಿ ಬರುವಂತಹ ವ್ಯಕ್ತಿನಿಷ್ಠ ದೋಷ ಯಾವುದು? ವಿಷಯ ಅಥವಾ ವ್ಯಕ್ತಿಯ ಬಗ್ಗೆ ಪೂರ್ವಗ್ರಹ ಹೊಂದಿ ಕೇಳುವುದು, ಅತಿ ವೇಗದ ಮಾತುಗಾರಿಕೆ, ಹಿಂಜರಿಕೆ ತೋರುತ್ತಾ ಮಾತನಾಡುವುದು, ಬಿಟ್ಟು ಬಿಟ್ಟು ವಿಷಯವನ್ನ ಆಲಿಸುವಂಥದ್ದು. ಯಾವುದು ವ್ಯಕ್ತಿನಿಷ್ಠ ದೋಷ? ಅದರಲ್ಲಿ ಪ್ರಮುಖ ಆಗಿರುವಂಥದ್ದು ಯಾವುದು ಅನ್ನುವಂಥದ್ದು ಪ್ರಶ್ನೆ. ಅತಿ ವೇಗದ ಮಾತುಗಾರಿಕೆ, ಇದು ಮಾತುಗಾರಿಕಾ ದೋಷ ಆಗುತ್ತೆ. ಅತಿ ವೇಗವಾಗಿ ಮಾತನಾಡಬಹುದು, ಆದರೆ ಮಾತನಾಡುವಲ್ಲಿ ತಪ್ಪಿಲ್ಲದಂತೆ ಮಾತನಾಡಬೇಕಾಗತ್ತೆ. ಹಿಂಜರಿಕೆ ತೋರುತ್ತಾ ಮಾತನಾಡುವುದು, ಇದು ಸಹ ಮಾತುಗಾರಿಕಾ ದೋಷ. ಬಿಟ್ಟು ಬಿಟ್ಟು ವಿಷಯವನ್ನ ಆಲಿಸುವಂಥದ್ದು ಆಲಿಸುವಿಕೆ ತೊಂದರೆಯಲ್ಲಿ ಬರುವಂತಹದ್ದು. ವ್ಯಕ್ತಿನಿಷ್ಠ ದೋಷ ಯಾವುದು ಅಂತ ಕೇಳಿರೋದ್ರಿಂದ ವಿಷಯ ಅಥವಾ ವ್ಯಕ್ತಿಯ ಬಗ್ಗೆ ನಾವು ಪೂರ್ವಗ್ರಹ ಹೊಂದಿ ಮೊದಲೇ ಆ ವಿಷಯದ ಬಗ್ಗೆ ನಾವು ಇಂಟ್ರೆಸ್ಟ್ ಅನ್ನ ತೋರಿಸದೇ ಇರುವಂತದ್ದಾಗಿರಬಹುದು, ಅಥವಾ ಹೇಳುತ್ತಿರುವ ವ್ಯಕ್ತಿಯ ಬಗ್ಗೆ ನಾವು ಆಸಕ್ತಿಯನ್ನ ತೋರಿಸದೇ ಇರುವಂತದ್ದಾಗಿರಬಹುದು. ಇದರಿಂದಾಗಿ ಆಲಿಸುವ ಕೌಶಲ್ಯದಲ್ಲಿ ದೋಷ ಉಂಟಾಗುತ್ತೆ. ಇದು ಸರಿಯಾದಂತಹ ಉತ್ತರ ಆಗಿದೆ. ನೆಕ್ಸ್ಟ್ 31ನೇ ಪ್ರಶ್ನೆ. ಉತ್ತಮ ಮಾತುಗಾರಿಕೆ ಕೌಶಲ್ಯವು ಇದಕ್ಕೆ ಪೋಷಕ. ಉತ್ತಮವಾಗಿ ಮಾತನಾಡ್ತಾ ಇದ್ದಾರೆ ಅಂದ್ರೆ ಅದು ಯಾವುದಕ್ಕೆ ಪೋಷಕ? ವಿಮರ್ಶಾತ್ಮಕ ವಾಚನ, ಸೂಕ್ಷ್ಮ ವಾಚನ, ಮೌನ ವಾಚನ, ಹಾಗೆ ಗಟ್ಟಿ ವಾಚನ. ಸರಿಯಾದಂತಹ ಉತ್ತರ ಗಟ್ಟಿ ವಾಚನಕ್ಕೆ ಅದು ಪೋಷಕ ಆಗತ್ತೆ. ಹೇಗೆ ಅನ್ನೋದನ್ನ ನಾವು ನೋಡ್ತಾ ಹೋದ್ರೆ, ಮಾತನಾಡ್ಲಿಕ್ಕೆ ಉತ್ತಮವಾಗಿ ಬರ್ತಾ ಇದೆ ಒಬ್ಬ ಮನುಷ್ಯನಿಗೆ, ವಿದ್ಯಾರ್ಥಿಗೆ ಅಂದ್ರೆ ಆತ ಸ್ಪಷ್ಟವಾಗಿ ಮಾತನಾಡ್ತಾನೆ, ಧ್ವನಿ ಏರಿಳಿತಗಳು ಉಂಟಾಗುತ್ತೆ, ಹಾಗೆ ನಿರರ್ಗಳವಾಗಿ ಮಾತನಾಡ್ಲಿಕ್ಕೆ ಬರುತ್ತೆ. ಹಾಗಾಗಿ ಇಲ್ಲಿ ಗಟ್ಟಿ ವಾಚನಕ್ಕೆ ಇದು ಪೋಷಕ ಆಗುತ್ತೆ. ನೆಕ್ಸ್ಟ್ 32ನೇ ಪ್ರಶ್ನೆ. ಕೇಳಿ ಬರೆಯುವ ಸಾಮರ್ಥ್ಯವನ್ನು ಬೆಳೆಸುವ ಉತ್ತಮ ಚಟುವಟಿಕೆ. ಕೇಳಿ ಬರೆಯುವ, ಒಬ್ರು ಹೇಳುವಂಥದ್ದು ಇನ್ನೊಬ್ರು ಕೇಳುವಂಥದ್ದು. ಈ ಸಾಮರ್ಥ್ಯವನ್ನ ಬೆಳೆಸಲಿಕ್ಕೆ ಉತ್ತಮ ಚಟುವಟಿಕೆ ಉಕ್ತಲೇಖನ, ಪದ್ಯ ಗಾಯನ, ಗದ್ಯ ವಾಚನ, ನಾಟಕ, ಅಭಿನಯ. ಕೇಳಿ ಬರೆಯುವಂಥದ್ದಕ್ಕೆ ಉಕ್ತಲೇಖನ ಅತಿ ಹೆಚ್ಚು ಸೂಕ್ತ ಆಗಿರುವಂಥದ್ದು. ಇನ್ನು ನೋಡಿ ಬರೆಯುವಂಥದ್ದಕ್ಕೆ ನಾವು ಕಾಪಿ ರೈಟಿಂಗ್ ಅನ್ನ ಈಸಿಯಾಗಿ ಹೇಳ್ಬೋದು. ನೋಡಿ ಬರೆಯುವಂಥದ್ದು ಬರವಣಿಗೆಯೂ ಸಹ ಸುಂದರ ಆಗುತ್ತೆ, ಹಾಗೆ ಅಕ್ಷರಗಳ ದೋಷ ಇಲ್ಲದೆ ಬರೆಯುವುದಂತೂ ಪ್ರಾಕ್ಟೀಸ್ ಆಗುತ್ತೆ. ಕೇಳಿ ಬರೆಯುವ ಸಾಮರ್ಥ್ಯಕ್ಕೆ ಅಂತ ಹೇಳಿರೋದ್ರಿಂದ ಉಕ್ತಲೇಖನ ಸರಿಯಾಗಿದೆ. 33ನೇ ಪ್ರಶ್ನೆ. ಗತಕಾಲದ ವಿಷಯಗಳನ್ನು ಹೇಳುವಾಗ ಈ ಪದ್ಧತಿಯನ್ನು ಹೆಚ್ಚಾಗಿ ಬಳಸಲಾಗುತ್ತದೆ. ಗತಕಾಲದ ವಿಷಯ, ಹಳೆಯ ವಿಷಯಗಳನ್ನ ತಿಳಿಸಬೇಕು, ಇತಿಹಾಸದ ವಿಷಯಗಳನ್ನ ನಾವು ತಿಳಿಸಬೇಕು, ಹಿಂದೆ ನಡೆದು ಹೋದ ವಿಷಯಗಳನ್ನ ನಾವು ತಿಳಿಸಬೇಕು ಅಂದ್ರೆ ಬಳಸುವ ಪದ್ಧತಿ ಪ್ರಶ್ನೋತ್ತರ ಪದ್ಧತಿ, ಉಪನ್ಯಾಸ ಪದ್ಧತಿ, ನಾಟಕ ಅಭಿನಯ ಪದ್ಧತಿ, ಕಥನ ಪದ್ಧತಿ. ಯಾವುದನ್ನ ಬಳಸಲಾಗುತ್ತೆ ಅನ್ನುವಂಥದ್ದು ಪ್ರಶ್ನೆಯಲ್ಲಿ. ಸರಿಯಾದ ಉತ್ತರ ಇಲ್ಲಿ ಕಥನ ಪದ್ಧತಿಯನ್ನ ನಾವು ಬಳಸ್ತೇವೆ. ಕಥನ ಪದ್ಧತಿಯನ್ನ ಬಳಸೋದ್ರಿಂದ ಗತಕಾಲದ ವಿಷಯಗಳನ್ನ ಕಥೆಯ ರೂಪದಲ್ಲಿ ಮಕ್ಕಳಿಗೆ ತಿಳಿಸಬಹುದು. ಕಥೆಯ ರೂಪದಲ್ಲಿ ಯಾವುದೇ ಒಂದು ವಿಷಯವನ್ನ ನಾವು ತಿಳಿಸ್ತಾ ಇದ್ದೇವೆ ಅಂದ್ರೆ ಮಕ್ಕಳು ಹೆಚ್ಚು ಆಸಕ್ತಿದಾಯಕರಾಗಿ, ಆಸಕ್ತಿಯುತವಾಗಿ ಅದನ್ನ ಕೇಳ್ತಾರೆ. ನೆಕ್ಸ್ಟ್ ಪ್ರಶ್ನೆ 34ನೇ ಪ್ರಶ್ನೆ. ಉದಾಹರಣೆಗಳ ಮೂಲಕ ಸೂತ್ರದ ಕಡೆಗೆ ಸಾಗುವ ವ್ಯಾಕರಣ ಬೋಧನಾ ಪದ್ಧತಿ ಇದು. ಉದಾಹರಣೆಗಳನ್ನ ಮೊದಲು ಕೊಟ್ಟು
ನಂತರ ಸೂತ್ರದ ಕಡೆಗೆ ಸಾಗುವಂತಹ ಬೋಧನಾ ಪದ್ಧತಿ. ನಿಗಮನ, ಅನುಗಮನ, ಪ್ರಶ್ನೋತ್ತರ, ಉಪನ್ಯಾಸ. ಸರಿಯಾದ ಉತ್ತರ ಇಲ್ಲಿ ನಿಗಮನ ಪದ್ಧತಿ ಅಲ್ಲ, ಅನುಗಮನ ಪದ್ಧತಿ. ಅನುಗಮನ ಪದ್ಧತಿ ಉದಾಹರಣೆಯ ಮೂಲಕ ಸೂತ್ರದ ಕಡೆಗೆ ಹೋಗುವಂಥದ್ದು. ಎಕ್ಸಾಂಪಲ್, ಊರು ಪ್ಲಸ್ ಊರು ಊರೂರು. ಹಾಗೆ ಇನ್ನು ಪ್ಲಸ್ ಒಂದು ಇನ್ನೊಂದು. ಇವೆರಡರಲ್ಲೂ ನಾವು ಸಾಮ್ಯತೆಯನ್ನು ನೋಡಿದಾಗ ಇಲ್ಲಿ ಊಕಾರ ಲೋಪ ಆಗಿದೆ, ಇಲ್ಲಿ ಓ ಮತ್ತು ಇಲ್ಲಿ ಊಕಾರ ಲೋಪ ಆಗಿ ಓಕಾರ ಬಂದಿದೆ. ಹೀಗೆ ಎಕ್ಸಾಂಪಲ್ ಅನ್ನ ಕೊಟ್ಟು ಹೀಗೆ ಪೂರ್ವ ಮತ್ತು ಉತ್ತರ ಪದಗಳಲ್ಲಿ ಪೂರ್ವ ಪದದ ಕೊನೆ ಅಕ್ಷರದಲ್ಲಿರುವಂತಹ ಸ್ವರ ಲೋಪ ಆಗುವಂಥದ್ದನ್ನ ಲೋಪ ಸಂಧಿ ಅಂತ ಹೇಳಿ ನಾವು ಕರಿತೇವೆ. ಹೇಳಿ ವಿದ್ಯಾರ್ಥಿಗಳಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇವೆ ಅಂದ್ರೆ ಅದು ಅನುಗಮನ ಪದ್ಧತಿ. ಉದಾಹರಣೆಗಳನ್ನ ತಿಳಿಸಿ ಸೂತ್ರವನ್ನ ತಿಳಿಸುವಂತದ್ದಾಗಿದೆ. ನೆಕ್ಸ್ಟ್ 35ನೇ ಪ್ರಶ್ನೆ. ಪಾಠ ಯೋಜನೆಯಿಂದ ಶಿಕ್ಷಕರಿಗಾಗುವ ಅನುಕೂಲವಿದು. ಬೋಧನೆಯಲ್ಲಿ ಗೊಂದಲವನ್ನ ಮೂಡಿಸುತ್ತದೆ, ಬೋಧನೆಯಲ್ಲಿ ಆತ್ಮವಿಶ್ವಾಸವನ್ನ ಮೂಡಿಸುತ್ತದೆ, ಬೋಧನೆಯಲ್ಲಿ ನಿರಾಸೆಯನ್ನ ಮೂಡಿಸುತ್ತದೆ, ಮಕ್ಕಳ ಕಲಿಕಾ ಪ್ರಗತಿಯನ್ನ ಮಾಡುತ್ತದೆ. ಕೇಳಿರುವಂಥದ್ದು ಶಿಕ್ಷಕರಿಗಾಗುವ ಅನುಕೂಲ ಯಾವುದು? ಸೊ ಇಲ್ಲಿ ಮಕ್ಕಳ ಬಗ್ಗೆ ಕೇಳಿದ್ರೆ ಆ ಆಪ್ಷನ್ಗಳನ್ನ ನಾವು ಈಸಿಯಾಗಿ ಡಿಲೀಟ್ ಮಾಡಬಹುದು. ಗೊಂದಲ, ನಿರಾಸೆ ಇವೆಲ್ಲವೂ ಒಂದು ರೀತಿಯಾದಂತಹ ನೆಗೆಟಿವ್ ವರ್ಡ್ಗಳು. ನೀವು ಯಾವುದೇ ಒಂದು ಪಾಸಿಟಿವ್ ಕ್ವಶನ್ಗಳಲ್ಲಿ ನೆಗೆಟಿವ್ ಆನ್ಸರ್ ಇರುವಂತಹ ಆಪ್ಷನ್ಗಳಿದ್ರೆ ಅದನ್ನ ಮೊದಲು ನೀವು ತೆಗೆದು ಹಾಕ್ಬಿಡ್ಬೇಕಾಗುತ್ತೆ. ಕ್ವಶನ್ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನ ನೋಡಿ, ನೆಗೆಟಿವ್ ಆನ್ಸರ್ ಇದ್ರೆ ಅದನ್ನ ತೆಗೆದುಹಾಕಿ, ಉಳಿದಿರುವಂಥದ್ದು ಆತ್ಮವಿಶ್ವಾಸವನ್ನ ಮೂಡಿಸುತ್ತೆ ಬೋಧನೆಯಲ್ಲಿ. ಲೆಸನ್ ಪ್ಲಾನ್ ಹೇಳುವಂಥದ್ದು ಬೋಧನೆಯಲ್ಲಿ ಆತ್ಮವಿಶ್ವಾಸವನ್ನ ಮೂಡಿಸುವಂಥದ್ದಾಗಿದೆ. ನೆಕ್ಸ್ಟ್ 36ನೇ ಪ್ರಶ್ನೆ. ಭಾಷಾ ಪ್ರಯೋಗಾಲಯದಿಂದ ವಿದ್ಯಾರ್ಥಿಯು ಈ ಪ್ರಯೋಜನ ಪಡೆಯುವನು. ತನ್ನಲ್ಲಿರುವ ಭಾಷಾ ಕಲಿಕಾ ತೊಂದರೆ ನಿವಾರಿಸಿಕೊಳ್ಳಲು ಪ್ರಯತ್ನಿಸುವನು. ವಿದ್ಯಾರ್ಥಿಯೊಬ್ಬನೇ ಸದಾ ಕಲಿಯುವನು. ಶಿಕ್ಷಕರ ಅವಶ್ಯಕತೆ ಇರದೆ ಕಲಿಯುವುದು. ವಿದ್ಯಾರ್ಥಿಯು ಚಟುವಟಿಕೆ ಮಾಡದೆ ಕಲಿಯುವನು. ಏನಿದೆ ಇಲ್ಲಿ ನೆಗೆಟಿವ್ ಅನ್ನ ನಾವು ಫಸ್ಟ್ ನೋಡ್ತಾ ಹೋದ್ರೆ, ಶಿಕ್ಷಕರ ಅವಶ್ಯಕತೆಯೇ ಇರದೆ ಕಲೀಲಿಕ್ಕೆ ಸಾಧ್ಯ ಇಲ್ಲ. ಚಟುವಟಿಕೆ ಮಾಡದೆ ಕಲೀಲಿಕೆಯಲ್ಲಿ ಸಾಧ್ಯ ಆಗೋದಿಲ್ಲ ಭಾಷಾ ಪ್ರಯೋಗಾಲಯದಲ್ಲಿ. ವಿದ್ಯಾರ್ಥಿಯೊಬ್ಬನೇ ಸದಾ ಕಲಿತಾ ಇರ್ತಾನ, ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆತನಿಗೊಂದು ಗೈಡೆನ್ಸ್ ಅನ್ನುವಂಥದ್ದು ಬೇಕಾಗತ್ತೆ, ಶಿಕ್ಷಕರ ಗೈಡೆನ್ಸ್ ಇರಬೇಕಾಗತ್ತೆ. ಹಾಗಾಗಿ ವಿದ್ಯಾರ್ಥಿಯೊಬ್ಬನೇ ಸದಾ ಕಲಿಲಿಕ್ಕೂ ಸಾಧ್ಯ ಇಲ್ಲ. ತನ್ನಲ್ಲಿರುವ ಭಾಷಾ ಕಲಿಕಾ ತೊಂದರೆಯನ್ನ ನಿವಾರಿಸಿಕೊಳ್ಳಿಕ್ಕೆ ಆತ ಪ್ರಯತ್ನವನ್ನ ಮಾಡಬಹುದು. ಅದಕ್ಕೆ ಸಪೋರ್ಟಿವ್ ಆಗಿ ಟೀಚರ್ಗಳಿರ್ತಾರೆ. ಕಲಿಕೆಯನ್ನ ತೊಡಗಿಸ್ಕೊಳ್ಳಿಕ್ಕೆ ಯಾವ ರೀತಿಯಾಗಿ ಅಲ್ಲಿ ಉಪಯೋಗವನ್ನ ತೆಗೆದುಕೊಳ್ಬೇಕು ಅನ್ನುವಂಥದ್ದನ್ನ ತಿಳಿಸ್ಲಿಕ್ಕೆ ಟೀಚರ್ಸ್ ಇರ್ತಾರೆ. ಆತ ಸ್ವಯಂ ಆಗಿ ತನ್ನ ಕಲಿಕೆ ತೊಂದರೆಗಳನ್ನ ನಿವಾರಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡಬಹುದು. ಇದು ಭಾಷಾ ಪ್ರಯೋಗಾಲಯದ ಉಪಯೋಗ ಆಗಿದೆ. ನೆಕ್ಸ್ಟ್ 37ನೇ ಪ್ರಶ್ನೆ. ಕ್ರಿಯಾ ಸಂಶೋಧನೆಯ ಮೊದಲ ಹಂತ ಇದು. ಉದ್ದೇಶಗಳ ನಿರೂಪಣೆ, ಕ್ರಿಯಾ ಆಧಾರ ಕಲ್ಪನೆ ರಚನೆ, ಸಮಸ್ಯೆಯ ಕ್ಷೇತ್ರವನ್ನು ಗುರುತಿಸುವುದು, ಸಮಸ್ಯೆಯ ಸಂಭವನೀಯ ಕಾರಣಗಳ ವಿಶ್ಲೇಷಣೆ. ಯಾವುದು ಕ್ರಿಯಾ ಸಂಶೋಧನೆ? ಇದರ ಒಂದು ಮೊದಲ ಹಂತ. ಸರಿಯಾದಂತಹ ಉತ್ತರ ಇಲ್ಲಿ ಸಮಸ್ಯೆಯ ಕ್ಷೇತ್ರವನ್ನ ಗುರುತಿಸುವಂಥದ್ದು. ಯಾವ ಕ್ಷೇತ್ರದಲ್ಲಿ ಸಮಸ್ಯೆ ಇದೆ? ಓದುಗಾರಿಕಾ ಕ್ಷೇತ್ರದಲ್ಲ, ಬರವಣಿಗೆಯಲ್ಲೋ ಅಥವಾ ಮಾತುಗಾರಿಕಲ್ಲೋ ವಿದ್ಯಾರ್ಥಿ ಯಾವ ಕ್ಷೇತ್ರದಲ್ಲಿ ತೊಂದರೆಯನ್ನು ಅನುಭವಿಸ್ತಾ ಇದ್ದಾನೆ ಅನ್ನುವಂಥದ್ದನ್ನ ಮೊದಲು ಗುರುತಿಸ್ಕೊಳ್ಬೇಕಾಗತ್ತೆ. ಅದು ಕ್ರಿಯಾ ಸಂಶೋಧನೆಯ ಮೊದಲ ಹಂತ. ಅದಾದ ಮೇಲೆ ಅದಕ್ಕೆ ಉದ್ದೇಶ ಏನಿರ್ಬೋದು, ಪ್ರಾಕಲ್ಪನೆಯನ್ನು ರಚಿಸುವಂಥದ್ದು, ಕಾರಣಗಳನ್ನು ಕಂಡುಹಿಡಿಯುವಂಥದ್ದು, ಕಾರಣಗಳನ್ನು ವಿಶ್ಲೇಷಣೆ ಮಾಡುವಂಥದ್ದು, ಇವೆಲ್ಲವೂ ನಂತರದಲ್ಲಿ ಬರುವಂಥದ್ದಾದರೆ ಮೊದಲು ಕ್ಷೇತ್ರವನ್ನ ಗುರುತಿಸ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ 38ನೇ ಪ್ರಶ್ನೆ. ಕೈ ಬರಹದಲ್ಲಿ ಕಂಡುಬರುವ ದೋಷ. ಸಂಭಾಷಣೆಯ ದೋಷ, ಉಚ್ಚಾರದ ದೋಷ, ಕಾಗುಣಿತದ ದೋಷ, ಉಗ್ಗುವಿಕೆಯ ದೋಷ. ಕೈ ಬರಹದಲ್ಲಿ ಅಂದ್ರೆ ಹ್ಯಾಂಡ್ ರೈಟಿಂಗ್ನಲ್ಲಿ ಯಾವೆಲ್ಲ ದೋಷಗಳು ಕಂಡುಬರುತ್ತೆ? ಸಂಭಾಷಣೆಯ ದೋಷ ಕಂಡುಬರುವಂಥದ್ದು ಮಾತುಗಾರಿಕೆಯಲ್ಲಿ. ಉಚ್ಚಾರದ ದೋಷ ಕಂಡುಬರುವಂಥದ್ದು ಸಹ ಮಾತುಗಾರಿಕೆಯಲ್ಲಿ. ಉಗ್ಗುವಿಕೆಯ ದೋಷ ಕಂಡುಬರುವಂಥದ್ದು ಸಹ ಮಾತುಗಾರಿಕೆಯಲ್ಲಿ. ಹಾಗಾದ್ರೆ ಉಳಿದಿರುವಂಥದ್ದು ಕಾಗುಣಿತದ ದೋಷ. ಅರಸ ಅಂತ ಬರಿಬೇಕು ಅಂತಿದ್ದವನು ಅರಾಸ ಅಂತ ಬರ್ದ ಅಂದ್ರೆ ಇಲ್ಲಿ ಕಾಗುಣಿತದ ದೋಷ ಉಂಟಾಯ್ತು. ಕಿಟಕಿ ಅಂತ ಬರೀಲಿಕ್ಕೆ ಕಟಕಿ ಅಂತ ಬರೆದಿದ್ದಾನೆ ಅಂದ್ರೆ ಅಲ್ಲಿ ಕಾಗುಣಿತದ ದೋಷ ಉಂಟಾಯ್ತು. ಇದನ್ನ ತಿಳಿಸುವಂಥದ್ದು ಕೈ ಬರಹದಲ್ಲಿ ಮಾತ್ರ ನಮಗೆ ತಿಳಿಯುವಂಥದ್ದಾಗಿದೆ.
ನೆಕ್ಸ್ಟ್ 39ನೇ ಪ್ರಶ್ನೆ, ಪಠ್ಯಪುಸ್ತಕ ರಚನಾ ತತ್ವವಿದು. ಶಿಶು ಕೇಂದ್ರಿತ ತತ್ವ, ಶಿಕ್ಷಕ ಕೇಂದ್ರಿತ ತತ್ವ, ಪೋಷಕ ಕೇಂದ್ರಿತ ತತ್ವ, ಸಂಸ್ಥೆ ಕೇಂದ್ರಿತ ತತ್ವ. ಪಠ್ಯ ಪುಸ್ತಕವನ್ನ ರಚನೆ ಮಾಡಬೇಕು, ಟೆಕ್ಸ್ಟ್ ಬುಕ್ಗಳನ್ನು ರಚನೆ ಮಾಡಬೇಕು ಅಂದ್ರೆ ಬೇಸಿಕ್ ಆಗಿ ಮೇನ್ ಆಗಿ ಇರುವಂತಹ ತತ್ವ ಯಾವುದು? ಶಿಶು ಕೇಂದ್ರಿತ ತತ್ವ. ಮಕ್ಕಳನ್ನ ಸೆಂಟ್ರಲ್ ಅಲ್ಲಿ ಇಟ್ಕೊಂಡು ಅವರಿಗೆ ಯಾವೆಲ್ಲ ಒಂದಿಷ್ಟು ಮೂಲಭೂತ ಅಂಶಗಳನ್ನ ನಾವು ಕಲಿಸಬೇಕು, ಅವರಲ್ಲಿ ಸೇರಿಸಬೇಕು ಅನ್ನುವಂಥದ್ದನ್ನ ತಿಳಿಸಿ ಆ ಒಂದು ಬೇಸ್ನ ಮೇಲೆ ಪಠ್ಯ ಪುಸ್ತಕವನ್ನ ರಚನೆ ಮಾಡಲಾಗುತ್ತೆ. ಅಲ್ಲಿ ಶಿಕ್ಷಕರು ಇಂಪಾರ್ಟೆಂಟ್ ಆಗೋದಿಲ್ಲ, ಪೋಷಕರು ಇಂಪಾರ್ಟೆಂಟ್ ಆಗೋದಿಲ್ಲ, ಸಂಸ್ಥೆಯು ಸಹ ಇಂಪಾರ್ಟೆಂಟ್ ಆಗೋದಿಲ್ಲ, ಶಿಶು ಮಾತ್ರ ಇಂಪಾರ್ಟೆಂಟ್ ಆಗುತ್ತೆ. ಆ ಶಿಶುವಿನ ತತ್ವದ ಆಧಾರದ ಮೇಲೆ ಪಠ್ಯಪುಸ್ತಕ ರಚನೆ ಆಗುತ್ತೆ. 40ನೇ ಪ್ರಶ್ನೆ, ನಿತ್ಯ ನಪುಂಸಕ ಲಿಂಗಕ್ಕೆ ಉದಾಹರಣೆ ಇದು. ಕಲ್ಲು, ದಂಡು, ನದಿ, ರಾಮ. ಸರಿಯಾದಂತಹ ಉತ್ತರ ದಂಡು ಹೇಳುವಂಥದ್ದು ನಿತ್ಯ ನಪುಂಸಕ ಲಿಂಗಕ್ಕೆ ಉದಾಹರಣೆಯಾಗಿದೆ. ನೆಕ್ಸ್ಟ್, ವಿಶೇಷಣ ವಿಶೇಷ ಸಂಬಂಧದಿಂದ ಕೂಡಿ ಆದ ಸಮಾಸ. ಈಗ ಆಲ್ರೆಡಿ 2 ಎಕ್ಸಾಂಪಲ್ಗಳನ್ನು ನಾವು ನೋಡಿ ಆಯ್ತು. ಏನು? ಹೊಸ ಗನ್ನಡ ಹಾಗೆ ಹೆಮ್ಮರ, ಈ 2 ಎಕ್ಸಾಂಪಲ್ಗಳನ್ನು ನೋಡಿದ್ದೇವೆ. ಇವು ಹಿರಿದಾದ ಮರ. ಇಲ್ಲಿ ಮರ ಹೇಳುವಂಥದ್ದು ವಿಶೇಷ, ವಿಶೇಷಣ ಯಾವುದು? ಅದಕ್ಕೆ ಹಿರಿದಾಗಿದೆ ಅನ್ನುವಂಥದ್ದು. ಇವೆರಡರ ಸಂಬಂಧದಿಂದ ಕೂಡಿ ಆದಂತಹ ಸಮಾಸ ಯಾವುದು? ಕ್ರಿಯಾ ಸಮಾಸ, ತತ್ಪುರುಷ ಸಮಾಸ, ದ್ವಂದ್ವ ಸಮಾಸ, ಕರ್ಮಧಾರೆಯ ಸಮಾಸ. ಸರಿಯಾದ ಉತ್ತರ ಕರ್ಮಧಾರೆಯ ಸಮಾಸ ಆಗಿರುವಂಥದ್ದು. ನೆಕ್ಸ್ಟ್, ಸಂಪ್ರದಾಯ ಕಾರಕಾರ್ಥದಲ್ಲಿ ಬಳಕೆಯಾಗುವ ವಿಭಕ್ತಿ. ಕರ್ತಕಾರಕ್, ಕರ್ಮ, ಕರಣ್, ಸಂಪ್ರದಾನ್, ಅಪಾದಾನ್, ಸಂಬಂಧ, ಅಧಿಕರಣ್. ಇವು ಕಾರಕಾರ್ಥಗಳಲ್ಲಿ ಬರುವಂಥದ್ದು. ಪ್ರಥಮವು ಪ್ರಥಮಕ್ಕೆ ಬರುತ್ತೆ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ ಹೀಗೆ ಬರುವಂಥದ್ದು. ಇಲ್ಲಿ ಕೇಳಿರುವಂಥದ್ದು ಸಂಪ್ರದಾನ ಕಾರಕಾರ್ಥದಲ್ಲಿ ಬಳಕೆಯಾಗುವ ವಿಭಕ್ತಿ ಯಾವುದು? ಸಂಪ್ರದಾನಕ್ಕೆ ಚತುರ್ಥ. ಆಪ್ಷನ್ 3 ಚತುರ್ಥೆ ವಿಭಕ್ತಿ. ಸಂಪ್ರದಾನಕ್ಕೆ ಚತುರ್ಥ ವಿಭಕ್ತಿ, ಸಂಪ್ರದಾನ ಕಾರಕಾರ್ಥದಲ್ಲಿ ಚತುರ್ಥಿ ವಿಭಕ್ತಿ ಬಳಕೆಯಾಗತ್ತೆ. ನೆಕ್ಸ್ಟ್ 43ನೇ ಕ್ವಶನ್, ಅಕರ್ಮಕ ಧಾತುವಿಗೆ ಉದಾಹರಣೆ ಇದು. ಅಕರ್ಮಕ ಮತ್ತು ಸಕರ್ಮಕ ಹೇಳುವಂತಹ 2 ಧಾತುಗಳನ್ನ ನಾವು ನೋಡ್ತೇವೆ. ಏನು ಅಕರ್ಮಕ ಸಕರ್ಮಕ ಅಂದ್ರೆ, ಏನು ಹೇಳುವಂತಹ ಪ್ರಶ್ನೆಯನ್ನ ಮಾಡಲಿಕ್ಕೆ ಬರುವಂತಹ ಕ್ವಶನ್ಗಳೆಲ್ಲವೂ ಸಕರ್ಮಕ ಧಾತುಗಳಾಗುತ್ತೆ. ಯಾವುದಕ್ಕೆ ಏನು ಅನ್ನುವಂತಹ ಪ್ರಶ್ನೆಯನ್ನ ಮಾಡಲಿಕ್ಕೆ ಬರೋದಿಲ್ವೋ ಅವೆಲ್ಲವೂ ಅಕರ್ಮಕ ಧಾತುಗಳಾಗುತ್ತೆ. ಓಡು, ತಿನ್ನು, ಬರೆ, ಓದು. ಇದರಲ್ಲಿ ಅಕರ್ಮಕ ಯಾವುದು? ಓಡು. ಇಲ್ಲಿ ಏನು ಅನ್ನುವಂಥ ಪ್ರಶ್ನೆಯನ್ನ ಮಾಡಲಿಕ್ಕೆ ಬರ್ತದ? ತಿನ್ನು. ಇದರಲ್ಲಿ ಏನು ಅಂತ ಪ್ರಶ್ನೆಯನ್ನ ಮಾಡಬಹುದು. ಏನನ್ನ ತಿನ್ನಬೇಕು? ಬರೆ. ಏನನ್ನ ಬರೆಯಬೇಕು? ಓದು. ಏನನ್ನ ಓದಬೇಕು? ಇವೆಲ್ಲದಕ್ಕೂ ಏನು ಹೇಳುವಂಥ ಪ್ರಶ್ನೆಯನ್ನ ಮಾಡಬಹುದಾಗಿದೆ. ಓಡು. ಏನನ್ನ ಓಡಬೇಕು ಅನ್ನುವಂಥ ಪ್ರಶ್ನೆಯನ್ನ ಮಾಡಲಿಕ್ಕೆ ಬರೋದಿಲ್ಲ. ಹಾಗಾಗಿ ಓಡು ಅನ್ನುವಂಥದ್ದು ಅಕರ್ಮಕ ಧಾತುವಿಗೆ ಉದಾಹರಣೆಯಾಗುತ್ತೆ. ನೆಕ್ಸ್ಟ್ 44ನೇ ಪ್ರಶ್ನೆ, ಚೆನ್ನಾಗಿ ಎಂಬ ಪದವು ಅವ್ಯಯದ ಈ ವಿಧ. ಭಾವಸೂಚಕ, ಅನುಕರಣ, ಕ್ರಿಯಾತ್ಮಕ, ಸಾಮಾನ್ಯ. ಚೆನ್ನಾಗಿ, ಊಟ ಚೆನ್ನಾಗಿದೆ ಹೇಳುವಂತ ಒಂದು ವಾಕ್ಯ ಇದೆ. ಇಲ್ಲಿ ಚೆನ್ನಾಗಿ ಹೇಳುವಂಥದ್ದು ಯಾವ ಅವ್ಯಯ ಆಗುತ್ತೆ? ಸಾಮಾನ್ಯ ಅವ್ಯಯ, ಸಾಮಾನ್ಯವಾಗಿ ತಿಳಿಸುವಂಥದ್ದು. ಭಾವಸೂಚಕ ಅವ್ಯಯ ಅಂದ್ರೆ ಆಹಾ, ಅಬ್ಬ ಹೇಳುವಂತಹ ಒಂದಿಷ್ಟು ಭಾವಸೂಚಕ ಚಿಹ್ನೆಗಳನ್ನ ಕೂಡಿರುವಂಥದ್ದಾಗುತ್ತೆ. ಅನುಕರಣಾವ್ಯಯ ಅಂದ್ರೆ ಅನುಕರಣೆಯನ್ನ ಮಾಡಿ ಹೇಳುವಂಥದ್ದು. ಅನುಕರಣಾವ್ಯಯ ನೀರು ಹರಿಯುವಂತಹ ರೀತಿ, ನೀರು ಜುಳು ಜುಳು ಹರಿಯಿತು, ಇದು ಅನುಕರಣಾವ್ಯಯ. ಮಳೆ ಪಟ ಪಟ ಎಂದು ಬಂತು ಹೇಳುವಂಥದ್ದು ಅನುಕರಣಾವ್ಯಯ ಆಗುತ್ತೆ. ಕ್ರಿಯಾತ್ಮಕ ಅವ್ಯಯ ಅಂದ್ರೆ ಕ್ರಿಯೆಯನ್ನ ಸೂಚಿಸಿರುವಂಥದ್ದಾಗಿದೆ. ಹಾಗಾಗಿ ಇಲ್ಲಿ ಚೆನ್ನಾಗಿ ಅನ್ನುವಂಥದ್ದು ಸಾಮಾನ್ಯ ಅವ್ಯಯಕ್ಕೆ ಉದಾಹರಣೆಯಾಗಿದೆ. ಇನ್ನು 45ನೇ ಪ್ರಶ್ನೆ, ಕಾವ್ಯ ಬೋಧನೆಗೆ ಈ ಪದ್ಧತಿ ಪ್ರಶಸ್ತವಾಗಿದೆ. ಖಂಡ ಪದ್ಧತಿ, ಅನುಗಮನ ಪದ್ಧತಿ, ನಿಗಮನ ಪದ್ಧತಿ, ಸಂಪೂರ್ಣ ಪದ್ಧತಿ. ಕಾವ್ಯ ಬೋಧನೆಗೆ
ಒಂದು ಪದ್ಯವನ್ನ ಬೋಧನೆ ಮಾಡ್ತಾ ಇದ್ದೇವೆ ಅಂದ್ರೆ ಯಾವ ಪದ್ಧತಿ ಪ್ರಶಸ್ತ. ಅನುಗಮನ ಅಂದ್ರೆ ಉದಾಹರಣೆಗಳಿಂದ ಸೂತ್ರದ ಕಡೆಗೆ ಸಾಗುವಂಥದ್ದು, ಇದು ವ್ಯಾಕರಣಕ್ಕೆ ಉತ್ತಮ ಆಗುತ್ತೆ. ನಿಗಮನ ಹೇಳುವಂಥದ್ದು ಸೂತ್ರದಿಂದ ಉದಾಹರಣೆಯೆಡೆಗೆ, ಇದು ಸಹ ವ್ಯಾಕರಣಕ್ಕೆ ಉಪಯುಕ್ತ ಆಗುತ್ತೆ. ಸಂಪೂರ್ಣ ಗದ್ಯ ಭಾಗಕ್ಕೆ ಹೆಚ್ಚು ಸೂಕ್ತ. ಆದ್ರೆ ಖಂಡ ಪದ್ಧತಿ, ಖಂಡ ಮಾಡಿ ಅಂದ್ರೆ ಖಂಡ ಅಂದ್ರೆ ಭಾಗ ಹೇಳುವಂತ ಅರ್ಥವನ್ನ ಕೊಡುತ್ತೆ. ಒಂದು ಪದ್ಯವನ್ನ ಭಾಗ ಮಾಡಿ ಬೋಧನೆಯನ್ನ ಮಾಡುವಂಥದ್ದು ಕಾವ್ಯ ಬೋಧನೆಗೆ ಪ್ರಶಸ್ತ ಆಗಿದೆ. ಹಾಗಾಗಿ ಆಪ್ಷನ್ 1 ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. 46ನೇ ಪ್ರಶ್ನೆ, ಇದು ಉತ್ತಮ ಕೈಬರಹ ಲಕ್ಷಣಕ್ಕೆ ವಿರುದ್ಧವಾಗಿದೆ. ನೆಗೆಟಿವ್ ಆಗಿರುವಂತಹ ಆನ್ಸರ್ ಅನ್ನ ನೀವು ಕಂಡುಹಿಡಿಬೇಕಾಗುತ್ತೆ. ದುಂಡಾಗಿ ಆಕರ್ಷಕವಾಗಿ ಬರೆಯಬೇಕು, ಸುಸ್ಪಷ್ಟವಾಗಿರಬೇಕು, ಅಕ್ಷರಗಳಲ್ಲಿ ಬಹುರೂಪತೆ ಇರಬೇಕು, ನೇರವಾದ ಸಾಲುಗಳಲ್ಲಿ ಬರೆಯಬೇಕು. ಯಾವುದು ಉತ್ತಮ ಕೈಬರಹದ ಲಕ್ಷಣಕ್ಕೆ ವಿರುದ್ಧ ಆಗಿ ಇರುವಂಥದ್ದು? ಅಕ್ಷರಗಳಲ್ಲಿ ಬಹುರೂಪತೆ ಇರಬೇಕು. ಬಹುರೂಪತೆ ಅಂದ್ರೆ ಬೇರೆ ಬೇರೆ ರೀತಿಯಾಗಿ, ಅವನ್ನ ಈ ರೀತಿಯಾಗಿ ಬರೆದು ಕವನ್ನ ಇಷ್ಟು ಚಿಕ್ಕದಾಗಿ ಬರೆಯುವಂಥದ್ದು, ಕ ಅಂತ ಬರೆದು ನ ಡ ಅಂತ ಹಿಂಗೆ ದೊಡ್ಡದಾಗಿ ಬರೆಯುವಂಥದ್ದು, ಈ ರೀತಿಯಾಗಿ ಅಕ್ಷರಗಳಲ್ಲಿ ಬೇರೆ ಬೇರೆ ಬಹುರೂಪತೆಯನ್ನ ಇಟ್ಕೊಂಡಿರುವಂಥದ್ದು ಉತ್ತಮ ಕೈ ಬರಹಕ್ಕೆ ವಿರುದ್ಧ ಆಗಿದೆ. ಹಾಗಾಗಿ ಆಪ್ಷನ್ 3 ಇಲ್ಲಿ ಸರಿಯಾದಂತಹ ಉತ್ತರ ಆಗುತ್ತೆ. 47ನೇ ಪ್ರಶ್ನೆ, ಮಗು ಉತ್ತರಿಸಿದಾಗ ಕೆಕ್ಕಿರಿಸಿ ನೋಡುವುದು. ಧನಾತ್ಮಕ ಶಾಬ್ದಿಕ ಅಭಿವರ್ಧನ, ಧನಾತ್ಮಕ ಅಶಾಬ್ದಿಕ ಅಭಿವರ್ಧನ, ಋಣಾತ್ಮಕ ಶಾಬ್ದಿಕ ಅಭಿವರ್ಧನ, ಋಣಾತ್ಮಕ ಅಶಾಬ್ದಿಕ ಅಭಿವರ್ಧನ. ಇಲ್ಲಿ ಅಭಿವರ್ಧನ ಅಂದ್ರೆ ಏನು? ಒಂದು ಪುನರ್ಬಲನ ಅನ್ನುವಂತಹ ಅರ್ಥವನ್ನ ಕೊಡುತ್ತೆ. ಪುನರ್ಬಲನ, ಅಭಿವರ್ಧನ ಅಂದ್ರೆ ಪುನರ್ಬಲನ. ಧನಾತ್ಮಕವಾಗಿದ್ಯಾ, ಮಗು ಉತ್ತರವನ್ನ ನೋಡಿದಾಗ ಅದನ್ನ ಕೆಕ್ಕರಿಸಿ ನೋಡುವಂಥದ್ದು ಧನಾತ್ಮಕ ಅಂತೂ ಆಗೋದಿಲ್ಲ, ಅದು ಋಣಾತ್ಮಕ. ಇಲ್ಲಿ ಕೆಕ್ಕರಿಸಿ ನೋಡ್ತಾ ಇದ್ದಾರೆ ಹೊರತಾಗಿ ಯಾವುದೇ ಮಾತುಗಳನ್ನ ಆಡ್ತಾ ಇಲ್ಲ, ಶಾಬ್ದಿಕವಾಗಿ ಯಾವುದೇ ಮಾತುಗಳಿಲ್ಲ. ಹಾಗಾಗಿ ಶಾಬ್ದಿಕ ಅನ್ನೋದು ಬರೋದಿಲ್ಲ, ಋಣಾತ್ಮಕ ಅಶಾಬ್ದಿಕ ಅಭಿವರ್ಧನ ಆಗತ್ತೆ ಇದು. ನೆಕ್ಸ್ಟ್ 48ನೇ ಪ್ರಶ್ನೆ, ಇದು ಸ್ಥೂಲ ಬೋಧನೆಗೆ ಸಂಬಂಧಿಸಿರುವುದಿಲ್ಲ. ಜೀವಂತ ಪರಿಸರದಲ್ಲಿ ನಡೆಯುವ ಬೋಧನೆ, ಏಕಕೌಶಲದ ಬೋಧನೆ, ಬಹುಕೌಶಲಗಳ ಬೋಧನೆ, ಬಹು ಪರಿಕಲ್ಪನೆಗಳ ಬೋಧನೆ. ಇದು ಸ್ಥೂಲ ಬೋಧನೆಗೆ ಸಂಬಂಧಿಸಿರುವುದಿಲ್ಲ. ಸರಿಯಾದಂತಹ ಉತ್ತರ ಆಪ್ಷನ್ 2, ಏಕಕೌಶಲ ಬೋಧನೆ. ಒಂದ್ ಸ್ಕಿಲ್ ಅನ್ನ ಕಲಿಯುವಂಥದ್ದು. ಇದು ಸ್ಥೂಲ ಬೋಧನೆಗೆ ಸಂಬಂಧಪಡೋದಿಲ್ಲ, ಇದು ಅಣುಬೋಧನೆಗೆ ಸಂಬಂಧಪಡುತ್ತೆ. ಮೈಕ್ರೋ ಟೀಚಿಂಗ್ಗೆ ಇದು ಸಂಬಂಧಪಟ್ಟಿರುವಂತದ್ದಾಗಿದೆ. ಏಕಕೌಶಲ, ಒಂದು ಟೈಮ್ನಲ್ಲಿ ಒಂದು ಕೌಶಲ್ಯವನ್ನ ಬೋಧಿಸುವಂಥದ್ದು. 49ನೇ ಪ್ರಶ್ನೆ, ಇದು ಜ್ಞಾನಾತ್ಮಕ ವಲಯದ ಉದ್ದಿಷ್ಟವಲ್ಲ. ಅರ್ಥಗ್ರಹಣ, ಅನ್ವಯ, ಮೆಚ್ಚುಗೆ, ವಿಶ್ಲೇಷಣೆ. ಜ್ಞಾನ ವಲಯದ ಉದ್ದಿಷ್ಟ ಅಲ್ಲ. ಸರಿಯಾದಂತಹ ಉತ್ತರ ಮೆಚ್ಚುಗೆಯನ್ನ ಸೂಚಿಸುವಂಥದ್ದು. ಇದು ಜ್ಞಾನ ವಲಯಕ್ಕೆ ಸೇರಿರುವಂಥದ್ದಲ್ಲ. ಇನ್ನು 50ನೇ ಪ್ರಶ್ನೆ, ಭಾಷೆ ಅಥವಾ ಭಾಷಾ ಕೌಶಲಗಳನ್ನು ಕಲಿಯಲು ಮಾನಸಿಕ ಶಾರೀರಿಕ ಸಿದ್ಧತೆ ಇರಬೇಕು ಎನ್ನುವುದು. ಸಿದ್ಧತೆಯ ನಿಯಮ, ಅನುಕರಣೆಯ ನಿಯಮ, ಅಭ್ಯಾಸ ನಿಯಮ, ಅಭಿರುಚಿಯ ನಿಯಮ. ಭಾಷೆ ಹಾಗೂ ಭಾಷೆಯ ಕೌಶಲ್ಯವನ್ನ ಕಲೀಲಿಕ್ಕೆ ಮಾನಸಿಕವಾಗಿ ಮತ್ತು ಶಾರೀರಿಕವಾಗಿ ರೆಡಿ ಇರಬೇಕು. ನಾವು ಕಲೀಲಿಕ್ಕೆ ತಯಾರಿಯನ್ನ ಮಾಡಿರಬೇಕು, ತಯಾರಿಯಾಗಿರಬೇಕು ಅನ್ನುವಂಥದ್ದು ಸಿದ್ಧತೆಯ ನಿಯಮವನ್ನ ತಿಳಿಸುತ್ತೆ. 51ನೇ ಪ್ರಶ್ನೆ, ಇದು ಕಲಿಕಾ ಸೂತ್ರಾಧಾರಿತವಾದುದಲ್ಲ. ತಿಳಿದ ವಿಷಯದ ಕಡೆಯಿಂದ ತಿಳಿಯದ ವಿಷಯದ ಕಡೆಗೆ ಕಲಿಕೆ, ಕ್ಲಿಷ್ಟತೆಯಿಂದ ಸರಳತೆಯ ಕಡೆಗೆ, ಜೀವನಾನುಭವಗಳಿಗೆ ಹೊಂದಿಸಿ ಕಲಿಕೆ, ದೃಷ್ಟಾಂತ ಮೂಲಕ ಸೂತ್ರಗಳ ಸಮನ್ವಯ ಕಲಿಕೆ. ಕಲಿಕೆಯ ಸೂತ್ರ ಆಧರಿಸಿರುವಂಥದ್ದು ಯಾವುದಲ್ಲ. ಮೊದಲು ತಿಳಿದ ವಿಷಯನ ತಿಳಿಸಿ ನಂತರ ತಿಳಿಯದೇ ಇರುವಂತಹ ವಿಷಯವನ್ನ ತಿಳಿಸುವಂಥದ್ದು, ಇದು ಸೂತ್ರಕ್ಕನುಗುಣವಾಗಿದೆ. ಹಾಗೆ ದೃಷ್ಟಾಂತಗಳ ಮೂಲಕ ಅಂದ್ರೆ ಉದಾಹರಣೆಗಳನ್ನ ನೀಡುವ ಮೂಲಕ ಸೂತ್ರವನ್ನ ಸಮನ್ವಯ ಮಾಡಿಸುವಂಥದ್ದು ಕಲಿಕೆಯ ತತ್ವಗಳಿಗೆ ಅನುಗುಣ ಆಗಿದೆ. ಜೀವನಾನುಭವಗಳಿಗೆ ಹೊಂದಿಸಿ ಕಲಿಕೆ, ಅಟ್ ಪ್ರೆಸೆಂಟ್ ಲೈಫ್ನಲ್ಲಿ ಏನ್ ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಂಥದ್ದು ಸೇರಿಸಿ ಇನ್ಕ್ಲೂಡ್ ಮಾಡಿ ಕಲಿಸುವಂಥದ್ದು ಸೂತ್ರಾಧಾರಿತ ಕಲಿಕೆ ಆಗತ್ತೆ. ಆದ್ರೆ ಏನು ಕ್ಲಿಷ್ಟತೆಯಿಂದ ಮೊದಲೇ ಕಷ್ಟ ಆಗಿರುವಂಥದ್ದನ್ನ ಕಲಿಸಿ ನಂತರ ಸುಲಭದ್ದನ್ನ ಕಲಿಸುವಂಥದ್ದು ಇದು ಕಲಿಕೆಯ ಸೂತ್ರಾಧಾರಿತವಾಗಿ ಇರುವಂಥದ್ದಲ್ಲ. ಹಾಗಾಗಿ ಆಪ್ಷನ್ 2 ಸರಿಯಾದಂತಹ ಉತ್ತರ ಆಗಿದೆ ಇಲ್ಲಿ. ನೆಕ್ಸ್ಟ್ 52ನೇ ಪ್ರಶ್ನೆ, ಇದು ಮೌನ ಓದಿನ ಲಕ್ಷಣಕ್ಕೆ ಹೊರತಾಗಿದೆ. ಭಾವಯುಕ್ತವಾಗಿರುತ್ತದೆ, ಅರ್ಥಗ್ರಹಣಕ್ಕೆ ಹೆಚ್ಚಿನ ಮಹತ್ವವಿರುತ್ತದೆ, ಧ್ವನ್ಯಂಗಗಳಿಗೆ ಕೆಲಸ ಇರುವುದಿಲ್ಲ,
ಶ್ರೋತೃಗಳ ಪ್ರತಿಕ್ರಿಯೆ ಗಮನಿಸುತ್ತಾ ಓದುವುದು. ಮೌನ ಓದಿನ ಲಕ್ಷಣಕ್ಕೆ ಹೊರತಾಗಿರುವಂಥದ್ದು ಯಾವುದು? ಸೈಲೆಂಟ್ ರೀಡಿಂಗ್ಗೆ ಹೊರತಾಗಿ ಇರುವಂಥದ್ದು ಯಾವುದು? ಶ್ರೋತೃಗಳ ಪ್ರತಿಕ್ರಿಯೆ ಗಮನಿಸುತ್ತಾ ಓದುವಂಥದ್ದು. ಓದುವುದೇ ಮೌನವಾಗಿದೆ ಅಂದಾಗ ಎದ್ದು ಶ್ರೋತೃ ಅಂದ್ರೆ ಯಾರು? ಕೇಳುಗರು. ಕೇಳುಗರ ಪ್ರತಿಕ್ರಿಯೆಯನ್ನು ನಾವು ಗಮನಿಸುವಂತಹ ಅವಶ್ಯಕತೆಯೇ ಬರೋದಿಲ್ಲ. ಮೌನ ಓದಿನಲ್ಲಿ ಶ್ರೋತೃಗಳ ಪ್ರತಿಕ್ರಿಯೆಯನ್ನು ನಾವು ಗಮನಿಸೋದಿಲ್ಲ. ಹಾಗಾಗಿ ಆಪ್ಷನ್ 4 ಸರಿಯಾಗಿದೆ. ನೆಕ್ಸ್ಟ್ 53ನೇ ಕ್ವಶನ್. ಅನುಭವಗಳನ್ನು ಇನ್ನೊಬ್ಬರೊಂದಿಗೆ ಹಂಚಿಕೊಳ್ಳುವುದರ ಮೂಲಕ ಅವು ಸ್ವಾಧೀನಗೊಳ್ಳುವ ಪ್ರಕ್ರಿಯೆ ಸಂವಹನ ಎಂದವರು. ನಮ್ಮ ಅನುಭವಗಳನ್ನ ಬೇರೆಯವರೊಂದಿಗೆ ಹಂಚಿಕೊಳ್ತಾ ಇದ್ದೇವೆ, ಅದರ ಮೂಲಕ ಅವು ಸ್ವಾಧೀನಗೊಳ್ಳುತ್ತೆ, ನಮ್ಮಲ್ಲಿ ಕರಗತ ಇರುತ್ತೆ ಕರಗತಗೊಳಿಸ್ಕೊಳ್ತೇವೆ. ಈ ಪ್ರಕ್ರಿಯೆಯೇ ಸಂವಹನ ಅಂತ ಅಂದವರು ಡಿ ಬರ್ಲೋ, ಜಾನ್ ಡ್ಯೂಯಿ, ಲಾರೆನ್ಸ್, ಅರಿಸ್ಟಾಟಲ್. ಇದು ಡೆಫಿನೇಷನ್ಗಳು. ಈ ರೀತಿಯಾದಂತಹ 1 ಅಥವಾ 2 ಡೆಫಿನೇಷನ್ಗಳನ್ನ ಕೇಳ್ತಾರೆ. ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಡೆಫಿನೇಷನ್ಗಳನ್ನ ನೋಟ್ ಮಾಡಿಟ್ಟು ಬೈಹ್ಯಾಟ್ ಮಾಡಿರುವಂಥದ್ದು ಉತ್ತಮ. ಎಲ್ಲಾ ಡೆಫಿನೇಷನ್ಗಳನ್ನು ನಾವು ನೆನ್ಪಿಟ್ಕೊಳ್ತೇವೆ ಅನ್ನುವಂಥದ್ದನ್ನ ಸಾಧ್ಯ ಇಲ್ಲ. ಆದ್ರೆ ಡೆಫಿನೇಷನ್ಗಳ ಬಗ್ಗೆ ಒಂದು ಸ್ವಲ್ಪ ಕೇರ್ ಆಗಿ ಇರಬೇಕಾಗತ್ತೆ. ಇಲ್ಲಿ 53ನೇ ಕ್ವಶನ್ಗೆ ಜಾನ್ ಡ್ಯೂಯಿ ಕೆಲವೊಂದಿಷ್ಟು ಪ್ರಮುಖ ಭಾಷಾ ಶಾಸ್ತ್ರಜ್ಞರ ಡೆಫಿನೇಷನ್ಗಳನ್ನ ನೋಟ್ ಮಾಡಿಟ್ಕೊಂಡು ಅವುಗಳನ್ನ ಪುನಃ ರಿಪೀಟ್ ಮಾಡಿಟ್ಕೊಳ್ಳುವಂಥದ್ದು ಉತ್ತಮ. ಇಲ್ಲಿ ಸರಿಯಾದಂತಹ ಉತ್ತರ ಜಾನ್ ಡ್ಯೂಯಿ. ನೆಕ್ಸ್ಟ್ 54ನೇ ಕ್ವಶನ್. ಇದು ಉತ್ತಮ ಪರೀಕ್ಷೆಯ ಗುಣಲಕ್ಷಣ ಅಲ್ಲ. ಯಾವುದು ಉತ್ತಮ ಪರೀಕ್ಷೆಯ ಗುಣಲಕ್ಷಣ ಆಗಿಲ್ಲ? ಸಮಂಜಸತೆ, ವಿಶ್ವಸನೀಯತೆ, ವಸ್ತುನಿಷ್ಠತೆ, ಸಂಕುಚಿತತೆ. ಉತ್ತಮ ಪರೀಕ್ಷೆಯ ಲಕ್ಷಣ ಏನು? ಅದು ಸಮಂಜಸವಾಗಿರಬೇಕು. ಯಾವುದನ್ನ ಅಳತೆ ಮಾಡ್ಲಿಕ್ಕಾಗಿ ನಾವು ಪರೀಕ್ಷೆಯನ್ನು ರಚಿಸುತ್ತೇವೋ ಅದು ಅದನ್ನ ಅಳತೆ ಮಾಡಬೇಕು. ವಿಶ್ವಸನೀಯ ಆಗಿರಬೇಕು. ಯಾರು ಎಷ್ಟೇ ಬಾರಿ ಉತ್ತರವನ್ನ ಪರೀಕ್ಷಿಸಿದ್ರು ಅದೇ ಉತ್ತರ ನೀಡುವಂತೆ ಇರಬೇಕು. ವಸ್ತುನಿಷ್ಠ ಆಗಿರಬೇಕು. ಯಾವುದೇ ವ್ಯಕ್ತಿಯಿಂದ ಪ್ರಭಾವಿತವಾಗಿ ಇರಬಾರದು, ವಸ್ತುವಿಗೆ ನಿಷ್ಠ ಆಗಿ ಇರುವಂಥದ್ದಾಗಿರಬೇಕು. ಆದರೆ ಸಂಕುಚಿತವಾಗಿ ಇರಬಾರದು. ಸೊ ಆಪ್ಷನ್ 4 ಇಲ್ಲಿ ಸರಿಯಾದಂತಹ ಉತ್ತರ ಆಗಿದೆ. ನೆಕ್ಸ್ಟ್ 55ನೇ ಪ್ರಶ್ನೆ. ಮೆಲ್ವಾತು ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಲೋಪಸಂಧಿ, ಆಗಮ ಸಂಧಿ, ಆದೇಶ ಸಂಧಿ, ಗುಣಸಂಧಿ. ಮೆಲ್ವಾತು ಹೇಳುವಂತಹ ಪದ. ಸರಿಯಾದಂತಹ ಉತ್ತರ ಇಲ್ಲಿ ಇದು ಆದೇಶ ಸಂಧಿಗೆ ಉದಾಹರಣೆ ಆಗಿರುವಂಥದ್ದು. 55ನೇ ಪ್ರಶ್ನೆ ಆದೇಶ ಸಂಧಿಗೆ ಉದಾಹರಣೆಯಾಗಿದೆ. ನೆಕ್ಸ್ಟ್ 56ನೇ ಪ್ರಶ್ನೆ. ಹೊಸಗನ್ನಡ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಹೊಸದಾದ ಕನ್ನಡ, ಹೊಸಗನ್ನಡ ಯಾವ ಸಮಾಸಕ್ಕೆ ಉದಾಹರಣೆ? ಕರ್ಮಧಾರಯ ಸಮಾಸ, ದ್ವಿಗು ಸಮಾಸ, ತತ್ಪುರುಷ ಸಮಾಸ, ಅಂಶಿ ಸಮಾಸ. ಸರಿಯಾದ ಉತ್ತರ ಇಲ್ಲಿ ಇದು ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆ. ಕನ್ನಡ ಹೇಗಿದೆ? ಹೊಸದಾಗಿದೆ. ವಿಶೇಷಣಗಳಿಂದ ಕೂಡಿರುವಂತದ್ದಾಗಿರೋದ್ರಿಂದ ಇದು ಕರ್ಮಧಾರೆಯ ಸಮಾಸ ಆಗಿದೆ. 2 ನಾಮಪದಗಳು ಸೇರಿ ಉಂಟಾದ ಸಮಾಸ ಅಂದ್ರೆ ಅದು ತತ್ಪುರುಷ. ದ್ವಿಗು ಸಮಾಸ ಅಂದ್ರೆ ಸಂಖ್ಯೆಗಳು ಇರುವಂತದ್ದಾಗಿರುತ್ತೆ. ಅಂಶಿ ಸಮಾಸ ಅಂಶಾಂಶಿ ಭಾವ ಸಂಬಂಧವನ್ನ ಹೊಂದಿರುವಂಥದ್ದು. ಇನ್ನು 57ನೇ ಕ್ವಶನ್. ಇದು ಚತುರ್ಥಿ ವಿಭಕ್ತಿಯ ಕಾರಕಾರ್ಥ. ಆಗ ಆಲ್ರೆಡಿ ಈ ಪ್ರಶ್ನೆಗಳೆಲ್ಲ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳಾಗಿರೋದ್ರಿಂದ ಆಲ್ರೆಡಿ ನಾವು ಸಂಪ್ರದಾನ ಕಾರಕಾರ್ಥ ಬರುವ ವಿಭಕ್ತಿ ಯಾವುದು ಅಂತ ಚತುರ್ಥಿಯನ್ನ ನೋಡಿದ್ದೇವೆ. ಇಲ್ಲಿ ಸೇಮ್ ಕ್ವಶನ್ ಅನ್ನ ಸ್ವಲ್ಪ ಟ್ವಿಸ್ಟ್ ಆಗಿ ರಿಪೀಟ್ ಮಾಡಿದ್ದಾರೆ. ಚತುರ್ಥಿ ವಿಭಕ್ತಿಯ ಕಾರಕಾರ್ಥ ಯಾವುದು ಅಂತ. ಸರಿಯಾದಂತಹ ಉತ್ತರ ಸಂಪ್ರದಾನ ಆಗುತ್ತೆ. ಉಳಿದಂತೆ ಯಾವುದು ಅಂತ ನೋಡ್ತಾ ಹೋದ್ರೆ ಕರ್ತ, ಕರ್ಮ, ಕರಣ್, ತೃತೀಯ ಕರಣ, ಇನ್ನು ಚತುರ್ಥ ಸಂಪ್ರದಾನ್, ಕರ್ತಕಾರಕ್ ಪ್ರಥಮಕ್ಕಾದ್ರೆ, ಕರ್ಮಕಾರಕ್ ದ್ವಿತೀಯ, ಕರಣಾರ್ಥ ತೃತೀಯ, ಸಂಪ್ರದಾನ್ ಚತುರ್ಥ, ಅಪಾದಾನ್ ಸಂಬಂಧ ಅಧಿಕರಣ್, ಅಪಾದಾನ್ ಪಂಚಮಿ, ಸಂಬಂಧ ಷಷ್ಠಿ, ಅಧಿಕರಣ್ ಸಪ್ತಮಿ. ಇವುಗಳನ್ನ ಒಂದು ಕಡೆ ನೋಟ್ ಮಾಡಿ ನೆನಪಿಟ್ಕೊಳ್ಳುವಂಥದ್ದು ಉತ್ತಮ. ನೆಕ್ಸ್ಟ್ 58ನೇ ಪ್ರಶ್ನೆ. ಭಿನ್ನಹ ಪದದ ತತ್ಸಮ ರೂಪ. ಭಿನ್ನಾಣ, ವಿಜ್ಞಾನ, ವಿಜ್ಞಾಪನೆ, ವಿಸ್ಮಯ. ಭಿನ್ನಹ ಪದದ ತದ್ಭವ ರೂಪ ವಿಜ್ಞಾಪನೆ ಎನ್ನುವಂಥದ್ದಾಗಿದೆ. ನೀವು 8ರಿಂದ 10ನೇ ತರಗತಿಯವರೆಗೆ ಕನ್ನಡ ಭಾಷಾ ಪುಸ್ತಕದಲ್ಲಿ ಬರುವಂತಹ ಲಾಸ್ಟ್ ಏನು ಪದಗಳ ಅರ್ಥ ಅನ್ನುವಂಥದ್ದೊಂದು ಕಾಲಮ್ ಅನ್ನ ಕೊಟ್ಟಿರ್ತಾರೆ. ಇಲ್ಲಿ ಕೆಲವೊಂದಿಷ್ಟು ತತ್ಸಮ ತದ್ಭವ
ತತ್ಸಮ ತದ್ಭವ ಪದಗಳನ್ನು ನಾವು ನೋಡಿರ್ತೇವೆ, ಅವುಗಳನ್ನು ನೋಟ್ ಮಾಡಿಟ್ಕೊಳ್ಳಿ. ಹಾಗೆ ಅವರ ವ್ಯಾಕರಣ ಭಾಗದಲ್ಲಿ ತತ್ಸಮ ತದ್ಭವ ಹಾಗೆ ಅನ್ಯದೇಶೀಯ ಪದಗಳನ್ನು ನೀಡಿರ್ತಾರೆ, ಅವುಗಳನ್ನು ಸಹ ಒಂದು ಕಡೆ ನೋಟ್ ಮಾಡಿ ಇಟ್ಕೊಂಡು ಅವುಗಳನ್ನ ನೋಡ್ತಾ ಇರಿ. ಅದರಲ್ಲಿ ಇರುವಂತಹ ಪ್ರಶ್ನೆಗಳನ್ನೇ ಹೆಚ್ಚಾಗಿ ಕೇಳುವಂಥದ್ದು ಗ್ರಾಮರ್ಗಳಲ್ಲಿ. ಇಲ್ಲಿ ಭಿನ್ನಹ ಪದದ ತತ್ಸಮ ರೂಪ ವಿಜ್ಞಾಪನೆ. ನೆಕ್ಸ್ಟ್ 59ನೇ ಪ್ರಶ್ನೆ. ತಲೆದೂಗು ಈ ನುಡಿಗಟ್ಟಿನ ಅರ್ಥ. ದೊಡ್ಡ ಹೊಣೆಗಾರಿಕೆ, ನಷ್ಟವಾಗು, ಚಿಂತಿಸು, ಮೆಚ್ಚುಗೆಯನ್ನ ಸೂಚಿಸು. ತಲೆದೂಗು ಅಂದ್ರೇನು? ಮೆಚ್ಚುಗೆಯನ್ನ ಸೂಚಿಸುವ. ಆ ಒಂದು ಕೆಲಸಕ್ಕೆ ತಲೆದೂಗಿದ್ರು ಅಂದ್ರೆ ಆ ಒಂದು ಕೆಲಸಕ್ಕೆ ಮೆಚ್ಚುಗೆಯನ್ನ ಸೂಚಿಸಿದ್ರು ಅನ್ನುವಂತ ಅರ್ಥವನ್ನ ಕೊಡುತ್ತೆ. ಒಟ್ಟು 59 ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನ ನಾವು ಈ ಒಂದು ವಿಡಿಯೋದಲ್ಲಿ ನೋಡಿದ್ವಿ. ಇದೇ ರೀತಿಯಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಅನೇಕ ಬೋಧನಾಶಾಸ್ತ್ರದ್ದಾಗಿರ್ಬಹುದು ಅಥವಾ ಸಮಾಜ ಬೋಧನಾಶಾಸ್ತ್ರದ್ದಾಗಿರ್ಬಹುದು ಪ್ರಶ್ನೆಗಳನ್ನ ನಾವು ನೋಡ್ತಾ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರು ನಮ್ಮ ಚಾನಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಆಗದೇ ವಿಡಿಯೋವನ್ನ ನೋಡ್ತಾ ಇದ್ರು ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ. ಇದರ ಜೊತೆಯಲ್ಲಿ ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಇನ್ನು ಡೆಫಿನೇಷನ್ಗಳನ್ನಾಗಿರ್ಬಹುದು ಅಥವಾ ಕೆಲವೊಂದಿಷ್ಟು ಪರ್ಟಿಕ್ಯುಲರ್ ಆನ್ಸರ್ ಇರುವಂತಹ ಕ್ವಶನ್ಗಳನ್ನ ನೋಡಿಟ್ಕೊಳ್ಳುವಂಥದ್ದು ಉತ್ತಮ ಆಗುತ್ತೆ. ಥ್ಯಾಂಕ್ ಯು.